ಕಂಪನಾಂಕಿಗಳೇ ನಮಸ್ಕಾರ. ಜೂನ್ 15ನೇ ತಾರೀಕು ವಿಶ್ವ ವಯಸ್ಕ ನಿಂದನ ಅಥವಾ ವಿಶ್ವ ವಯಸ್ಕ ಶೋಷಣ ಜಾಗೃತಿಯ ದಿನವನ್ನಾಗಿ ಆಚರಿಸುತ್ತೆ ಇಡೀ ಪ್ರಪಂಚ, ವಿಶ್ವ. ಇವತ್ತು ಕಂಪನಾಂಕ ಕೂಡ ಈ ಒಂದು ವಿಷಯದ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ತರ್ತಾ ಇದೆ. ಅಡಲ್ಟ್ ಅಬ್ಯೂಸ್ ಹಾಗಂದ್ರೆ ಏನು ಅಂದ್ರೆ ವಯಸ್ಕರ ನಿಂದನೆ ಅಥವಾ ವಯಸ್ಕರ ಶೋಷಣೆ ಅಂದ್ರೆ ಏನು? ಮಕ್ಕಳ ಶೋಷಣೆ ಕೇಳಿದ್ದೀರಾ, ಮಹಿಳೆಯರ ಶೋಷಣೆ ಕೇಳಿರ್ತೀವಿ. ಆಮೇಲೆ ಹೆಣ್ಣು ಮಕ್ಕಳ ಶೋಷಣೆ ಕೇಳಿರ್ತೀವಿ. ವರದಕ್ಷಿಣೆಗೋಸ್ಕರ ಹೆಣ್ಣು ಮಕ್ಕಳನ್ನ ಸೊಸೆನ ಗೋಳಿಕೊಳ್ತಾರೆ, ಆ ಶೋಷಣೆ ಕೇಳಿದೀವಿ. ಅನೇಕ ರೀತಿಯ ಶೋಷಣೆಗಳನ್ನ ಕೇಳಿದೀವಿ. ಈ ಅಡಲ್ಟ್ ಅಬ್ಯೂಸ್ ಅಥವಾ ವಯಸ್ಕ ನಿಂದನೆ ಅಂದ್ರೆ ಏನು? ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲಿಸ್ಟ್, ವಿಶೇಷ ತಜ್ಞರು ಅಥವಾ ಈ ಫೀಲ್ಡಲ್ಲಿ ತುಂಬ ಕೆಲಸವನ್ನು ಮಾಡಿರುವಂತಹ ವ್ಯಕ್ತಿತ್ವ ನಮ್ಮ ಜೊತೆ ಇದೆ. ಕಂಪನಾಂಕ ಟೆಲಿ ರೇಡಿಯೋ ಜೊತೆಗೆ ಇದೆ. ಹಾಗಾದ್ರೆ ಅವರನ್ನ ಆಹ್ವಾನ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ಅಡಲ್ಟ್ ಅಬ್ಯೂಸ್ ಅನ್ನೋದ್ರ ಬಗ್ಗೆ ಏನು ಅಂತ ಯೋಚನೆ ಮಾಡೋಣ. ಅಡಲ್ಟ್ ಅಂದ್ರೆ ಏನು? 18 ವರ್ಷಕ್ಕೆ ಮೇಲ್ಪಟ್ಟಂತಹ 18 ಅಥವಾ 18 ವಯಸ್ಸಿನ ಮೇಲ್ಪಟ್ಟ ಎಲ್ಲ ವ್ಯಕ್ತಿಯು ಅಡಲ್ಟ್ ಅಥವಾ ವಯಸ್ಕ ಅಂತ ಅನ್ನಿಸ್ಕೊಳ್ತಾರೆ ಅಲ್ವಾ? ಹಾಗೆ ಅಡಲ್ಟ್ ಅಬ್ಯೂಸ್ ಅಂದ್ರೆ ಏನು? ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ನೋಯಿಸುವುದು, ನಿಂದಿಸುವುದು ಅಥವಾ ಹೆದರಿಸುವುದು, ಅವನಿಗೆ ಗೊತ್ತಿಲ್ಲದ ಹಾಗೆ ಏನು ಮ್ಯಾಜಿಕ್ ಮಾಡಿ ಅಥವಾ ಒಳಗೇನೆ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ದೌರ್ಜನ್ಯವನ್ನ ಮಾಡುವಂಥದ್ದು. ಇದು ಯಾವ ರೀತಿಯ ದೌರ್ಜನ್ಯ ಕೂಡ ಆಗಿರಬಹುದು. ಅಂದ್ರೆ ದೈಹಿಕವಾಗಿ ಆಗುವಂತಹ ಅಬ್ಯೂಸ್ ಆಗಿರಬಹುದು ಅಥವಾ ಹೆಚ್ಚಿನ ಸಮಯ ಮಾನಸಿಕವಾಗಿ ಆಗುವಂತಹ ಅಬ್ಯೂಸ್ ಅಥವಾ ನಿಂದನೆ ಆಗಿರಬಹುದು. ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಿ ಸೈಕಲಾಜಿಕಲ್ ಆಸ್ಪೆಕ್ಟ್ ಇಂದ ಅವರ ಮೇಲೆ ಒತ್ತಡವನ್ನ ಹೇರುವಂಥದ್ದು ಅಥವಾ ನಿಂದನೆಯನ್ನ ಮಾಡುವುದು, ಶೋಷಿಸುವುದು ಅಥವಾ ಸೆಕ್ಶುವಲ್ ಅಂದ್ರೆ ಲೈಂಗಿಕ ದೌರ್ಜನ್ಯ ಆಗಿರಬಹುದು, ಫಿಸಿಕಲ್ ದೌರ್ಜನ್ಯ ಆಗಿರಬಹುದು ಅಥವಾ ಆರ್ಥಿಕವಾಗಿ ಕೂಡ ದೌರ್ಜನ್ಯ ಅಥವಾ ನಿಂದನೆ ಮಾಡುವಂಥದ್ದು, ನೋಯಿಸುವುದು ಇರುತ್ತೆ. ಇದು ಎಲ್ಲಿ ಬೇಕಾದರೂ ಆಗಬಹುದು. 18 ಮತ್ತು 18 ವರ್ಷ ಮೇಲ್ಪಟ್ಟ ವಯಸ್ಕರು ಎಲ್ಲಿರ್ತಾರೋ, 2, 3 ಅಥವಾ ಇಬ್ಬರಿಗಿಂತ ಹೆಚ್ಚಿನ ವಯಸ್ಕರು ಎಲ್ಲೆಲ್ಲಿ ಇರ್ತಾರೋ ಎಲ್ಲ ಕಡೆಯಲ್ಲೂ ಆಗಬಹುದು. ಫಾರ್ ಎಕ್ಸಾಂಪಲ್ ಮನೆ, ಎಲ್ಲ ಸಂಸಾರಸ್ಥರು ಕುಟುಂಬಸ್ಥರು ಒಟ್ಟಿಗೆ ಇರ್ತೀವಿ, ಅದರಲ್ಲಿ ಯಾರೋ ಒಬ್ಬರಿಗೆ ಈ ಥರ ನಿಂದನೆ ಇನ್ಯಾರೋ ಮಾಡ್ತಾ ಇರಬಹುದು. ಆಮೇಲೆ ಕೆಲಸ ಮಾಡುವಂತಹ ಜಾಗದಲ್ಲಿ ಆಗುವಂತಹ ನಿಂದನೆ ಇರಬಹುದು ಅಥವಾ ತಮಗೆ ತಾವೇ ಅವ್ರಿಗೆ ನಿಂದನೆ ಮಾಡ್ತಿದ್ದಾರೆ ಇಂಥವ್ರು, ಏನ್ ನಿಂದನೆ ಆಗ್ತಾ ಇದೆ ನನ್ನ ಮೇಲೆ, ಯಾವ ರೀತಿಯ ಶೋಷಣೆ ಆಗ್ತಿದೆ ಅಂತಾನೆ ಗೊತ್ತಿಲ್ಲದೆ ಅನುಭವಿಸ್ತಿರುವಂತಹ ಅನೇಕ ಪರಿಸ್ಥಿತಿಗಳು ನಮ್ಮ ಸಮಾಜದಲ್ಲಿ ವಯಸ್ಕರಿಗೆ ಖಂಡಿತವಾಗ್ಲೂ ಎದುರಾಗತ್ತೆ. ಈ ರೀತಿಯ ನಿಂದನೆಗೆ ಒಳಗಾಗ್ತಿರೋ ವ್ಯಕ್ತಿಗಳಿಗೆ ಯಾವ ರೀತಿಯ ನಿಂದನೆ ಆಗ್ತಿದೆ, ಯಾವ ರೀತಿ ಅವರದನ್ನ ಹೊರಗೆ ತಂದುಕೊಳ್ಳಬಹುದು, ಯಾವ ರೀತಿ ಅದರಿಂದ ಆಚೆ ಬರಬಹುದು, ಈ ಎಲ್ಲ ವಿಚಾರಗಳ ಕುರಿತು ನಮಗೆ ಒಂದು ಸಣ್ಣ ಜಾಗೃತಿಯನ್ನ ಮೂಡಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಶ್ರೀಯುತ ಗುರುನಾಥ್ ಅವರು. ಇವರು ಓಂ ಆಶ್ರಮ ಅಂದ್ರೆ ಹಿರಿಯ ನಾಗರಿಕರಿಗೆ ಒಂದು ಏನು ಹೇಳೋದು ಸಮಾಧಾನ ಕೇಂದ್ರ ಅಂತ ಹೇಳ್ಬೋದು, ಅಲ್ಲೇ ಇಟ್ಕೊಂಡು ಆ ಹಿರಿಯ ನಾಗರಿಕರನ್ನ ಪೋಷಿಸ್ತಾರೆ, ಪಾಲಿಸ್ತಾರೆ ಅಂತಹ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದಾರೆ ಶ್ರೀ ಗುರುನಾಥ್ ಅವರು. ಬನ್ನಿ ಅವರನ್ನ ಬರ್ಮಾಡ್ಕೊಳ್ಳೋಣ. ಕಂಪನಾಂಕಿಗಳೇ, ನಾನಾಗ್ಲೇ ಹೇಳಿದ ಹಾಗೆ ಓಂ ಆಶ್ರಮದ ಮ್ಯಾನೇಜಿಂಗ್ ಟ್ರಸ್ಟಿ ಹಾಗೂ ಸಮಾಜ ಸೇವಕ ಅಂತ ಹೇಳಬಹುದು ಅನ್ಸುತ್ತೆ ಬಹುಶಃ. ಗುರುನಾಥ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ ಮೇಡಮ್? ನಾನ್ ಚೆನ್ನಾಗಿದ್ದೀನಿ, ಬಹಳ ಚೆನ್ನಾಗಿದ್ದೀನಿ. ಧನ್ಯವಾದ. ನಿಮ್ಮ ಆಶ್ರಮದ ವಾಸಿಗಳು ಹೇಗಿದ್ದಾರೆ? ನಮ್ಮ ಆಶ್ರಮದ ವಾಸಿಗಳು ಇಲ್ಲಿ ಬಂದ್ಮೇಲೆ, ನಮ್ಮಲ್ಲಿ ಬಂದ್ಮೇಲೆ ಚೆನ್ನಾಗಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ಇಲ್ಲಿ ಬರ್ಬೇಕಾದ್ರೆ ಮುಂಚೆ ಹೇಗಿದ್ರು ಅನ್ನೋದಕ್ಕಿಂತ ಇಲ್ಲಿ ಬಂದ್ಮೇಲೆ ಚೇತರಿಸ್ಕೊಂಡಿದ್ದಾರೆ. ಕರೆಕ್ಟ್. ಸರ್, ಇವತ್ತು ಅಂದ್ರೆ ಜೂನ್ 15ನೇ ತಾರೀಕು ವಿಶ್ವ ಅಡಲ್ಟ್ ಅಬ್ಯೂಸ್ ಅವೇರ್ನೆಸ್ ಡೇ ಅಂತ ನಾವು ಆಚರಿಸ್ತಾ ಇದ್ದೀವಿ.
ಈ ಅಡಲ್ಟ್ ಅಬ್ಯೂಸ್ ಅನ್ನೋದು ನಮ್ಮಲ್ಲಿ ಆ ಕಾನ್ಸೆಪ್ಟೇ ಒಂದು ಏನೋ ಒಂದು ಹೊಸದು ಅನ್ಸುತ್ತೆ. ಯಾಕೆಂತಂದ್ರೆ ಆ ಪ್ರಾಸೆಸ್ಸು ನಿರಂತರವಾಗಿ ಮುಂಚಿನಿಂದಲೂ ಇರೋ ಅಂಥದ್ದೇ. ಆದ್ರೆ ಆ ವರ್ಡ್ ಇದೆಯಲ್ಲ, ಅಡಲ್ಟ್ ಅಬ್ಯೂಸ್, ವಯಸ್ಕರ ನಿಂದನೆ ಅಥವಾ ಶೋಷಣೆ ಅನ್ನೋದು ನಮ್ಗೆ ಒಂದು ಏನೋ ಒಂದು ಹೊಸದು ದೊಡ್ಡ ಗಂಟು ಅದು ಅಂತಾನೆ ಅನ್ಸುತ್ತೆ. ಯಾಕೆಂದ್ರೆ ನಾವು ಮಕ್ಕಳ ಶೋಷಣೆ ಕೇಳಿದೀವಿ, ಹೆಣ್ಣು ಮಕ್ಕಳ ಶೋಷಣೆ ಕೇಳಿದೀವಿ, ಎಲ್ಲ ರೀತಿಯ ಶೋಷಣೆಗಳನ್ನ ಕೇಳಿದೀವಿ. ಆದ್ರೆ ಇದೇನು, ವಾಟ್ ಈಸ್ ಎಕ್ಸಾಕ್ಟ್ಲಿ ಅಡಲ್ಟ್ ಅಬ್ಯೂಸ್? ಅಡಲ್ಟ್ ಅಬ್ಯೂಸ್ ಅನ್ನೋದು ಏನಾಗುತ್ತೆ ಅಂತಂದ್ರೆ, ನೋಡಿ ಈಗ ಮನೆಗಳಲ್ಲಿ ಯೂಶಲಿ ವಯಸ್ಸಾಗಿರೋರು, ಮುಂಚೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇತ್ತು, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ. ಆಮೇಲೆ ಈಗೆಲ್ಲ ಇಂಡಿಪೆಂಡೆಂಟ್ ಜೀವನ ಮಾಡೋದಕ್ಕೆ ಇಷ್ಟಪಡ್ತಾರೆ ಈಗಿನ ಜನರೇಷನ್ ಅವರು. ಆಮೇಲೆ ಆ ಒಂದು ಈಗಿನ ಪೀಳಿಗೆಗಳಿಗೆ ಅದು ಏನು ನಮ್ಮ ಹಿರಿಯರು ಏನು ಒಂದು ದಾರಿ ಹಾಕೊಟ್ಟಿದ್ರು, ಒಂದು ಏನು ನಮ್ಗೆ ಒಂದು ಮಾರ್ಗದರ್ಶನ ತೋರಿಸ್ತಾ ಇದ್ರು, ಅದು ಇವಾಗ ಸಿಗ್ತಾ ಇಲ್ಲ. ಆಕ್ಚುಲಿ ನೋಡಿ, ನಾವೆಲ್ಲ ಬೆಳೆದಿದ್ದೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಅಲ್ಲಿ. ಸೊ ಈಗಿನ ಮಕ್ಳಿಗೆ ಅದು ಬೆಳೆಯೋ ತರ ಅವಕಾಶ ಸಿಗ್ತಾ ಇಲ್ಲ ಒಂದು. ಆಮೇಲೆ ಇನ್ನೊಂದು ಏನಾಗಿದೆ, ಈಗ ಎಲ್ಲ ವರ್ಕ್ ಪ್ರೆಷರ್ ಆಗಿರ್ಬೋದು, ಆಮೇಲೆ ಅವ್ರ ಪ್ರತಿದಿನ ಅವ್ರ ಕೆಲಸದ ಒಂದು ಒತ್ತಡದಿಂದ ಅವರು ಮನೆಗಳಲ್ಲಿ ಈ ತರ ಒಂದು ಅವ್ರ ತಂದೆ ತಾಯಿ ಆಗಿರ್ಬೋದು, ಅವ್ರ ಹಿರಿಯರಿಗೆ ಒಂದು ಅವ್ರು ಇದ್ ಮಾಡೋ ತರದು ಇದಾಗ್ತಾ ಇದೆ. ಅಂದ್ರೆ ಅವ್ರಿಗೆ ಅಬ್ಯೂಸ್ ಮಾಡೋಂಥದ್ದಾಗಿರ್ಲಿ, ಅವ್ರಿಗೆ ಒಂದು ಕಿರಿಕಿರಿ ಆಗಿರೋದಂತಾಗಿರ್ಲಿ. ಸೊ ಹಾಗೆ ಏನ್ ಹೇಳಿದ್ರು ಅವ್ರಿಗೆ ಇವಾಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ ಇದಿರಲ್ಲ ಈಗಿನ ಜನರೇಷನ್, ಈಗಿನ ಪೀಳಿಗೆಗೆ. ಸೊ ಅದರಿಂದ ನನ್ಗೆ ಅನ್ಸುತ್ತೆ ಬಹುಶಃ ಏನಾಗುತ್ತೆ ಅಂದ್ರೆ, ಇದು ಕೇವಲ ಮನೆಯಲ್ಲಿ ನಡೆಯುವಂಥದ್ದಲ್ಲ, ಅಥವಾ ಕೇವಲ ಹಿರಿಯ ನಾಗರಿಕರಿಗೆ ಮಾತ್ರ ನಿಂದನೆ ಅಥವಾ ಶೋಷಣೆ ಆಗುವಂಥದ್ದಲ್ಲ. ನಾನಾಗ್ಲೇ ಈ ಕಾರ್ಯಕ್ರಮದ ಆರಂಭಕ್ಕೆ ಹೇಳ್ತಾ ಇದ್ದೆ, 18 ವರ್ಷ ಅಥವಾ 18 ವರ್ಷ ಮೇಲ್ಪಟ್ಟ ಎಲ್ಲರೂ ವಯಸ್ಕರು. ಅವರೆಲ್ಲರಿಗೂ ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಯಾರಿಂದಲೋ ಒಂದು ಶೋಷಣೆ ಅಥವಾ ನಿಂದನೆ ಅಥವಾ ಅನ್ಯಾಯ ಆಗ್ತಾನೆ ಇರುತ್ತೆ. ಇವೆಲ್ಲವೂ ಕಮ್ಸ್ ಅಂಡರ್ ಅಡಲ್ಟ್ ಅಬ್ಯೂಸ್ ಅಲ್ವಾ? ಈಗ ಬಹುಶಃ ನೀವು ಹೇಳಿದ್ರಿ, ಈಗಿನ ಜನರೇಷನ್ ಅವ್ರಿಗೆ ಏನು ನಮ್ಮ ಜಾಯಿಂಟ್ ಫ್ಯಾಮಿಲಿಯ ಸುಖ ಆಗ್ಲಿ, ಒಂದು ಮಾರ್ಗದರ್ಶನ ಆಗ್ಲಿ ನಿಂತೋಗಿದೆ, ಸಿಗೋದು ಕಷ್ಟ ಅಂತ. ಆದ್ರೆ ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲೂ, ವರ್ಕಿಂಗ್ ಪ್ಲೇಸಲ್ಲೂ ಕೂಡ ಈ ಥರದ ಒಂದು ಶೋಷಣೆ, ನಿಂದನೆ ಎಲ್ಲ ನಡೀತಾ ಇರುತ್ತೆ. ಈಗ ಆದ್ರೆ ಸದ್ಯಕ್ಕೆ ನಾವು ಬರೀ ನಮ್ಮ ಸಮಾಜದ ಕಟ್ಟುಪಾಡು ಹೇಗಿದೆ ಅಂತಂದ್ರೆ, ಈಗ ಹಿರಿಯರಿಗೆ ಮಾತ್ರ ಶೋಷಣೆ ಆಗ್ತಾ ಇರುವಂಥದ್ದು ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಯಾವೆಲ್ಲ ರೀತಿಯಲ್ಲಿ ಶೋಷಣೆ ಆಗ್ತಿರ್ಬಹುದು? ಒಂದು ಮನೆಯಲ್ಲಿ ಅಪ್ಪ ಅಮ್ಮ, ಮಗ ಸೊಸೆ, ಮಕ್ಕಳು ಅಂತ ಒಂದು ನಮ್ಮ ಕೌಟುಂಬಿಕ ಸ್ಟ್ರಕ್ಚರ್, ಅದನ್ನು ಯೋಚನೆ ಮಾಡಿದಾಗ ಯಾವೆಲ್ಲ ರೀತಿಯಲ್ಲಿ ಅಬ್ಯೂಸ್ ಆಗ್ತಿರಬಹುದು ಅಂತ ಹೇಳ್ತೀರಾ ನೀವು? ಈಗ ನಾನು ನಮ್ಮ ಒಂದು ಸಂಸ್ಥೆದೇ ಒಂದು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ನಮ್ಮಲ್ಲಿ ಒಬ್ರು ಹಿರಿಯರು ಬಂದಾಗ ನಮ್ಮಲ್ಲಿ, ಅವರು ಲಿಟ್ರಲಿ ಅವ್ರ ಮನೆಯಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಅವ್ರಿಗೆ ಇದ್ ಮಾಡ್ಬಿಟ್ಟಿದ್ರು, ಅಂದ್ರೆ ಹೊಡೆದಿದ್ರು, ಮುಖಕ್ಕೆಲ್ಲ ಗಾಯ ಆಗಿ ಅವ್ರಿಗೆ ತುಂಬಾ ಪೆಟ್ಟು ಬಿದ್ದು ಅವರು ಕೊನೆಗೆ ಅವರು ಬೇರೆ ಯಾವ್ದು ಅವ್ರಿಗೆ ದಿಕ್ಕು ತೋರಿಸ್ದಿರಂಗೆ ಅವರು ನಮ್ಮ ಆಶ್ರಮಕ್ಕೆ ಬಂದು ಅವ್ರು ಒಂದೇ ಮಾತು ಕೇಳಿದ್ರು, ನೋಡಪ್ಪ, ನನಗೆ ನನ್ನ ಮಕ್ಕಳ ಕಡೆಯಿಂದ ನನ್ಗೆ ಪ್ರತಿದಿನ ನಂಗೆ ಹಿಂಸೆ ಆಗ್ತಾ ಇದೆ, ನನ್ನ ಮಗ ನಂಗೆ ಪ್ರತಿದಿನ ಹೊಡಿತಾನೆ, ಸೊ ಹಾಗಾಗಿ ನನ್ನ ಕೈಯಲ್ಲಿ ಇರೋದಿಕ್ ಆಗ್ತಾ ಇಲ್ಲ ಮನೆಯಲ್ಲಿ, ನೀನ್ ನನಗೆ ನೋಡ್ಕೊಂತೀಯಾ ಅಂತ ನಂಗೆ ಹೋಗ್ತೀನಿ. ಸೊ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ನೋಡಮ್ಮ, ನಿನ್ ಮಗ ನಿಮ್ಗೆ ಇಷ್ಟ ದಿನ ಹೇಗ್ ನಡೆಸ್ಕೊಂಡ್ರೋ ಗೊತ್ತಿಲ್ಲ, ನಾನು ಇನ್ನೊಂದು ಮಗ ಅಂತ ನನ್ಗೆ ಅನ್ಕೊಳ್ಳಿ, ನಾನ್ ನೋಡ್ಕೊಂತೀನಿ ಬನ್ನಿ ಅಂತ ಅನ್ಬಿಟ್ಟು ನಮ್ಮ ಆಶ್ರಮಕ್ಕೆ ಕರ್ಕೊಂಡಾಗ ಅವರು ಸುಮಾರು ವರ್ಷ ನಮ್ಮಲ್ಲಿ ಇದ್ದಿದ್ದು. ಕೊನೆಗೆ ಏನಾಯ್ತು ಅಂತಂದ್ರೆ, ಅವರ ಒಂದು ಡೆತ್ ಆದ್ಮೇಲೆ ಕೂಡ ಅವರು ಮಗ ಬಂದು ಆ ಬಾಡಿನ ಸದಾ ಕ್ಲೈಮ್ ಮಾಡಿಲ್ಲ. ಸೊ ಹೀಗಾಗಿ ಅವ್ರು ಎಷ್ಟು, ನಾನೇನು ಕೆಲಸ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟು ಒಂದು ದ್ವೇಷನದು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ, ಆ ಮನಸ್ಥಿತಿ ಏನಕ್ಕೆ ಬೆಳೆಸ್ಕೊಂಡಿರ್ತಾರೆ ಅನ್ನೋದು ಒಂದು ಎಷ್ಟೊಂದು ಸೋಜಿಗದ ಸಂಗತಿ ಅಲ್ವಾ ಇದು. ಅಪ್ಪ ಅಮ್ಮ ಮಕ್ಕಳು ಹುಟ್ಟಿದ್ದಾಗಿಂದ, ಇನ್ಫ್ಯಾಕ್ಟ್ ಅಮ್ಮ ಅನ್ನೋಳು ಗರ್ಭದಲ್ಲಿ ಮಗುವನ್ನ ಧರಿಸಿದಾಗ್ಲಿಂದ ಆ ಮಗುವನ್ನ ಒಂದು ನೆಲೆ ಕಾಣಿಸೋ ತನಕ ಮಗು 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 ಮಗು, ನನ್ನ ಮಗ ನನ್ನ ಮಗಳು, ಅದೇ ನಿಟ್ಟಿನಲ್ಲಿ ಇದು ಮಾಡ್ತಿರ್ತಾರೆ. ಏನೋ ಒಂದು ಮಗು
ಏನೋ ಫಾರ್ ಎಕ್ಸಾಂಪಲ್ ಏನೋ ಗಲೀಜ್ ಮಾಡ್ಕೊಂತು ಯಾವುದೇ ರೀತಿಯ ಅಸಮಾಧಾನ ಆಗಲಿ ಅಸಹ್ಯ ಆಗಲಿ ಪಟ್ಕೊಳ್ದೆ ಎಷ್ಟು ಚೆನ್ನಾಗಿ ಅಪ್ಪ ಅಮ್ಮ ಕೇರ್ ಮಾಡ್ತಾರೆ. ಮಧ್ಯರಾತ್ರಿ ಆಗಿದೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದರೆ, ಅಯ್ಯೋ ಈಗ ನಾನು ಮಲ್ಕೋಬೇಕು, ನನ್ನ ಕೈಲಾಗಲ್ಲ ಈಗ ಕರ್ಕೊಂಡು ಹೋಗೋಕ್ಕೆ ಅಂತ ಒಂದು ಕ್ಷಣವೂ ತಡ ಮಾಡದೆ ಎಷ್ಟು ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ತಾರೆ. ಅದೇ ಮಕ್ಕಳು ಅಪ್ಪ ಅಮ್ಮ ಮಕ್ಕಳ ಸ್ಥಿತಿಗೆ ಬಂದಾಗ ಯಾಕೆ ಹೀಗೆ ಮಾಡಿಬಿಡ್ತಾರೆ ಅನ್ನೋದೇ ಒಂದು ಸೋಜಿಗದ ವಿಚಾರ ಅಂತ ನನ್ಗಂತೂ ಅನ್ಸುತ್ತೆ ಅಲ್ವಾ ಸರ್? ಖಂಡಿತ ಮೇಡಮ್, ಖಂಡಿತ. ಅದೇ ಏನಕ್ಕೆ ಅಂದ್ರೆ ಇದು ತುಂಬಾ ಮನ್ಸಿಗೆ ಬಹಳ ಬೇಜಾರಾಗುತ್ತೆ. ಈ ಪ್ರತಿದಿನ ನಾವು ನೋಡ್ತಾನೆ ಇರ್ತೀವಿ. ಇವಾಗ ನನ್ ವಯಸ್ಸಾಗಿರೋರ್ದು ನಾನು ಒಂದ್ ಹೇಳಿದ್ರೆ, ಇನ್ನೊಂದ್ ಕಡೆ ನೀವು ಅವಾಗಲೇ ಹೇಳ್ದಾಗೆ ಕೆಲವೊಂದು ವಿಚಾರದಲ್ಲಿ ಕೆಲಸ ಮಾಡುವಂತದ್ದು, ಒಂದು ಫ್ಯಾಕ್ಟ್ರಿ ಆಗಿರ್ಬೋದು, ಒಂದು ಬೇರೆ ಇನ್ನೊಂದು ಮತ್ತೊಂದೇನೋ ಆಫೀಸ್ ಆಗಿರ್ಬೋದು. ಈ ಒಂದು ಜಾಗಗಳಲ್ಲಿ ಸುಮಾರು ಈ ತರ ಒಂದು ಪ್ರತಿದಿನ ನಾವು ಕೇಳ್ತಾನೆ ಇರ್ತೀವಿ. ಯಾಕಂದ್ರೆ ನೀವ್ ಹೇಳ್ದಂಗೆ ನಮ್ಗೆ ಇದು ಹೊಸ ವರ್ಡ್ ಆಗಿರ್ಬೋದು, ಒಂದು ಎರಡರಲ್ಲಿ ನಮ್ಗೆ ಒಂದು ಇದಾಗಿರ್ಬೋದು. ಬಟ್ ಆದ್ರೂ ಕೂಡ ನಾವು ಇಷ್ಟು ವರ್ಷ ನಾವೇನ್ ಕೇಳ್ಪಟ್ಟಿದೀವಿ, ಚೈಲ್ಡ್ ಅಬ್ಯೂಸ್ ಆಗಿರ್ಲಿ, ಮಕ್ಕಳ ಒಂದು ಅಬ್ಯೂಸ್ ಆಗಿರ್ಲಿ. ಸೊ ಹಾಗಾಗಿ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಒಂದು ನಾವು ಅವೇರ್ನೆಸ್ ಜಾಸ್ತಿ ಈಗಿನ ಪೀಳಿಗೆಗಳಲ್ಲಿ, ಈಗಿನ ಒಂದು ಜನರೇಷನ್ ಅಲ್ಲಿ ನಾವು ಅವೇರ್ನೆಸ್ ಜಾಸ್ತಿ ಕ್ರಿಯೇಟ್ ಮಾಡ್ಬೇಕು. ಈ ಒಂದು ಕಾಲೇಜಸ್ ಅಲ್ಲಿ ಆಗಿರ್ಬೋದು, ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಅವರು ಏನಕ್ಕೋಸ್ಕರ ಇದು ಮಾಡ್ತಾ ಇದಾರೆ, ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು. ನಾವು ನೋಡ್ತಿರೋ ಅಂಥದ್ದು ಈ ಅಡಲ್ಟ್ ಅಬ್ಯೂಸ್ ಅಲ್ಲಿ ಕೇವಲ ಫಿಸಿಕಲ್ ಅಬ್ಯೂಸ್ ಮಾತ್ರ ಅಲ್ಲ. ಯಾರೋ ಮಗ ಸೊಸೆ ಹೊಡೆದು ಬಿಟ್ರು, ಬೀದಿಗೆ ಹಾಕ್ಬಿಟ್ರು, ಅವರು ಅನಾಥಾಶ್ರಮಕ್ಕೆ ಹೋದ್ರು, ಉಳಿದ್ರು, ಬರೀ ಅದೊಂದೇ ಅಲ್ಲ. ತುಂಬಾ ಚೆನ್ನಾಗಿ ದುಡ್ಡು ಕಾಸು ಆರ್ಥಿಕ ವ್ಯವಸ್ಥೆ ತುಂಬಾನೇ ಚೆನ್ನಾಗಿರುತ್ತೆ, ಒಳ್ಳೆ ಮಕ್ಕಳು ಇರ್ತಾರೆ, ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋಂಥ ಪರಿಸ್ಥಿತಿನೂ ಅವ್ರಿಗೆ ಚೆನ್ನಾಗೇ ಇರುತ್ತೆ, ನೋಡ್ಕೊತಿರ್ತಾರೆ, ಫಿಸಿಕಲ್ ಅಬ್ಯೂಸ್ ಇರೋದಿಲ್ಲ. ಆದ್ರೆ ಮಾನಸಿಕವಾಗಿ ಏನೋ ಒಂದು ಅವ್ರ ಆಸ್ತಿ ನಮ್ಮ ಹೆಸರಿಗೆ ಮಾಡ್ಬಿಡ್ಲಿ ಅಂತನೋ ಸಮಥಿಂಗ್, ಏನೋ ಒಂದು ಒಳ ತಂತ್ರ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಮಾನಸಿಕವಾಗಿ ಕೂಡ ಕಷ್ಟ ಕೊಡ್ತಾ ಇರ್ತಾರೆ. ಅದು ನಮ್ಮ ಅಪ್ಪ ಅಮ್ಮಂದ್ರಿಗೆ ಅಂದ್ರೆ ಹಿರಿಯ ನಾಗರಿಕರಿಗೆ ಅರ್ಥ ಆಗುವಂತಹ ಮನಸ್ಥಿತಿ ಇದೆಯಾ? ಆಕ್ಚುಲಿ ಅರ್ಥ ಮಾಡ್ಕೋತಾರ ಮಕ್ಕಳು ಈ ತರ ಕಷ್ಟ ಕೊಡ್ತಿದ್ದಾರೆ ಅಂತ? ಅಲ್ಲ, ಮಕ್ಕಳು ಆಕ್ಚುಲಿ ತಂದೆ ತಾಯಿಗೆ ಏನಂತ ಅಂದ್ರೆ, ಮಕ್ಳು ಯಾವ ತರ ಕಷ್ಟ ಕೊಡ್ತಾ ಇದಾರೆ ಅನ್ನೋಂತ ತಿಳ್ಕೊಳ್ಳೋದೇ ಬಹಳ ಒಂದು ತುಂಬಾ ದೊಡ್ಡ ಕ್ವಶನ್ ಆಗ್ಬಿಡುತ್ತೆ. ಏನಕ್ಕೆ ಮಕ್ಳು ಆತರ ಮಾಡಬಹುದಾ ಅನ್ನೋದು ಅವ್ರಿಗೆ ಫೈನಲ್ ಡೇಸ್ ಅಲ್ಲಿ ಮಾತ್ರ ಗೊತ್ತಾಗುತ್ತೆ. ಏನಕ್ಕೆ ಅಂತಂದ್ರೆ, ಈಗ ಅವ್ರು ಏನ್ ನೋಡಿ, ಇವಾಗ ಒಂದು ನೀವ್ ಹೇಳ್ದಂಗ ಆಸ್ತಿ ವಿಚಾರದಾನೆ ಇಟ್ಕೊಳ್ಳಿ. ಈಗ ಒಂದು ಆಸ್ತಿ ವಿಚಾರ ಅಂತ ಬರೋವಾಗ ಮಗುನ್ ಏನೋ ಕೊಟ್ಟಿಲ್ಲ ಅನ್ನೋದು ಅವ್ರಿಗೊಂದೇನೋ ಒಂದು ಅಸಹಾಯಕನ ಇರುತ್ತೆ, ಅವ್ರಿಗೊಂದು ಹೆಲ್ಪ್ಲೆಸ್ನೆಸ್ ಇರ್ತಾರೆ. ಸೊ ಹಾಗಾಗಿ ಅವರೆಲ್ಲ ಫ್ರಸ್ಟ್ರೇಷನ್ ಎಲ್ಲ ತಗೊಂಡು ಅವ್ರ ಪೇರೆಂಟ್ಸ್ ಮೇಲೆ ಹಾಕುವಂಥದ್ದು ಮಾಡ್ತಾ ಇರ್ತಾರೆ. ಸೊ ಮಾನಸಿಕವಾಗಿ ತುಂಬಾ ಒಂದು ಈಗಿನ ಒಂದು ನಮ್ಮ ಒಂದು ಪೀಳಿಗೆ ಏನಾಗಿದೆ, ಒಂದು ಈಗಿನ ಜನರೇಷನ್ ತುಂಬಾ ಒಂದು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿ ಒತ್ತಡದಲ್ಲಿದ್ದು ಎಲ್ಲ ಬೇಕು ಅನ್ನೋದೇ ಆಗ್ಬಿಡುತ್ತೆ. ಅವರು ಉಸಿರಿರೋ ತನಕ ಬರೀ ಹಿರಿಯ ನಾಗರಿಕರ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡೋದಲ್ಲ. ವಯಸ್ಕರು ಅಂದ್ಬಿಟ್ರೆ 18 ವರ್ಷ ಮೇಲ್ಪಟ್ಟವರು. ಹಿರಿಯ ನಾಗರಿಕರಿಗೆ ಒಂದು ಏನು ದುಡಿಯುವಂತಹ ವಯಸ್ಕರಿರ್ತಾರಲ್ಲ, ಅವರು ಹಿರಿಯ ನಾಗರಿಕರಿಗೆ ಗೋಳಿಕೊಳ್ಳೋದು, ಕಷ್ಟ ಕೊಡೋದು ಒಂಥರ ಕಾಮನ್ ಆಗೋಗಿದೆ ಈಗ. ಆದರೆ ಅದೇ ಜಾಗದಲ್ಲಿ ನೋಡಿದಾಗ ಹಿರಿಯ ನಾಗರಿಕರು ತಮ್ಮ ಮಿಡಲ್ ಏಜ್ಡ್ ಅಥವಾ 25 to 45, 50 ಏಜ್ ಇರುವಂತಹ ವಯಸ್ಕ ಮಕ್ಕಳಿಗೆ ಗೋಳಿಕೊಳ್ಳುವಂತಹ ಸಾಕಷ್ಟು ಕೇಸ್ಗಳನ್ನ ನೋಡ್ತಾ ಇರ್ತೀವಿ. ನನ್ನ ಮಟ್ಟಿಗಂತೂ ಅದು ನಿಜ ಆಗಿದೆ. ಬಿಕಾಸ್ ಐ ಆಮ್ ಅ ಸೈಕಲಾಜಿಕಲ್ ಕೌನ್ಸಿಲರ್. ಅಂತಹ ಕೇಸ್ಗಳು ಬರೋದಕ್ಕೆ ಸಾಧ್ಯ ಇದೆ. ನಿಮ್ಮ ಆಶ್ರಮದಲ್ಲಿ ಅಥವಾ ನಿಮ್ಮ ಗಮನಕ್ಕೆ, ನಿಮ್ಮ ಏನು ಸಮಾಜ ಸೇವೆ ಮಾಡುವಂತಹ ಕ್ಷೇತ್ರದಲ್ಲಿ ಆ ಥರ ಕೇಸ್ಗಳನ್ನ ನೋಡಿದ್ದೀರಾ ನೀವು? ಹೌದು, ನಮ್ ಸುಮಾರು ಆತರ ಕೇಸಸ್ ನಾವು ನೋಡ್ತಾನೆ ಇರ್ತೀವಿ. ಏನಂತಂದ್ರೆ, ಈ ಒಂದು ಏನು ಈ ಏಜ್ ನೀವ್ ಇವಾಗ ಹೇಳಿದ್ರಿ ಕ್ಯಾಟಗರಿ, ಸೊ ಆ ಒಂದು ಕ್ಯಾಟಗರಿಯಲ್ಲಿ ಸುಮಾರು ಇವಾಗ ನಾವು ಒಂಥರ ಪ್ರಾಬ್ಲಮ್ ಫೇಸ್ ಮಾಡಿರೋದವ್ರು. ಆಮೇಲೆ ಅವ್ರಿಗೆ ಏನೋ ಒಂದು, ಈಗ ನೋಡಿ ಒಂದು ಎಕ್ಸಾಂಪಲ್, ಇವಾಗ ಒಂದು ಹೆಣ್ಮಗುನೇ ಆಗಿರ್ಬೋದು, ಒಂದು ತಾಯಿ ಆ ಮಗುಗೆ ಒಂದು ಎಜುಕೇಶನ್ ಕೊಡಕ್ ಆಗದೆ ಇರೋ ಸ್ಥಿತಿಲಿ ಇರ್ತಾರೆ. ಆಮೇಲೆ ಒಂದು ಸಿಂಗಲ್ ಪೇರೆಂಟ್ ಆಗಿರ್ತಾರೆ. ಅವರು ಯಾವ ತರ ಒಂದು ಸಮಾಜದ ಒತ್ತಡ ಅವರಲ್ಲಿ ಇರುತ್ತೆ ಅಂದ್ರೆ, ಡೈಲಿ ಒಂದಲ್ಲ ಒಂದು ಅಬ್ಯೂಸ್ ಒಂದು ನಡೀತಾನೆ ಇರುತ್ತೆ ಅವ್ರ ಮೇಲೆ, ಒಳಗಾಗ್ತಾನೆ ಇರ್ತಾರೆ. ಸೊ ಹಾಗಾಗಿ ಒಂದು ಹೆಲ್ಪ್ಲೆಸ್ನೆಸ್ ಇಂದ ಪಾಪ ಅವರು ಏನೋ ಹೇಳಕ್ಕೂ ಆಗ್ದಿರಂಗೆ ಏನೋ ಅವರು ಮಾಡ್ತಿರೋ. ಒಂದು ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ಸೊಸೆಗೆ ಅತ್ತೆ ಗೋಳಿಕೊಳ್ಳೋ ಅಂತದ್ದು. ಇಬ್ರು ಅಡಲ್ಟ್ಸ್, ಸೊಸೆನೂ ಅಡಲ್ಟು, ಅತ್ತೆನೂ ಅಡಲ್ಟು. ಗೋಳಿಕೊಳ್ಳೋದು ಎಷ್ಟು ಸಣ್ಣ ಸಣ್ಣದಾಗಿ ಗೋಳಿಕೊಂಡಿರ್ತಾರೆ ಅಂದ್ರೆ, ಆ ಸೊಸೆ ಅನ್ನಿಸ್ಕೊಂಡವಳಿಗೆ ಅತ್ತೆ ನನ್ನನ್ನ ನಿಜವಾಗ್ಲೂ ಇಷ್ಟಪಡ್ತಿದಾರಾ, ಮಗಳ ತರ ಟ್ರೀಟ್ ಮಾಡ್ತಿದಾರಾ,
ಅಥವಾ ನನ್ ಗೋಳಿಕೊಳ್ತಿದಾರೆ ಅಂತಾನೆ ಅರ್ಥ ಆಗಲ್ಲ. ಮಗಳಿಗೆ ಒಂದು ಟ್ರೀಟ್ಮೆಂಟು, ಸೊಸೆಗೆ ಒಂದು ಟ್ರೀಟ್ಮೆಂಟು, ಆಮೇಲೆ ಮಗಳ ಮಕ್ಕಳಿಗೆ ಒಂಥರ ಟ್ರೀಟ್ಮೆಂಟು, ಸೊಸೆ ಮಕ್ಕಳಿಗೆ ಅಂದ್ರೆ ಮಗನ ಮಕ್ಕಳಿಗೆ ಬೇರೆ ತರ ಟ್ರೀಟ್ಮೆಂಟು. ಅದು ಯಾಕೆ ಹಾಗೆ ಆ ತಾರತಮ್ಯ ಬಂದ್ಬಿಡತ್ತೆ ಸಮಾಜದಲ್ಲಿ ಅಂತ ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್, ನನಗೆ ಏನ್ ಅನ್ಸುತ್ತೆ ಅಂದ್ರೆ ನೋಡಿ, ಈ ಒಂದು ನೀವ್ ಹೇಳಿದ್ರಲ್ಲ, ಈ ಒಂದು ತುಂಬಾ ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಏನಕ್ಕೆ ಅಂದ್ರೆ ಒಂದು ಸರಿ ಒಂದು ಹೆಣ್ಮಗುಗೆ ಮದ್ವೆ ಮಾಡಿ ಕೊಟ್ಟ ಮೇಲೆ ಆ ಡಿಟ್ಯಾಚ್ಮೆಂಟ್ ಅನ್ನೋದು ಅಷ್ಟು ಈಸಿಯಾಗಿ ಹೋಗಲ್ಲ ಒಂದ್ ಹೆಣ್ಮಗುಗೆ ತಾಯಿಯಿಂದ. ಅದೆಷ್ಟೇ ವರ್ಷ ಆದ್ರೂ ಕೂಡ ಪ್ರತಿದಿನ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಆದ್ರೂ ವಿಚಾರಿಸ್ಕೊಂತಾಳೆ ಹೆಣ್ಮಗಳು ತಾಯಿಗೆ, ಅಮ್ಮ ಹೇಗಿದ್ಯಾ, ಏನ್ ಮಾಡ್ತಾ ಇದೀಯಾ. ಸೊ ಅದೇನಾಗುತ್ತೆ, ಮಗ ಅನ್ನಿಸ್ಕೊಂಡವ್ರ ಮನೇಲಿ ಇದ್ರು ಕೂಡ ಸೊ ಅಷ್ಟು ಒಂದು ಮಗ ಸೊಸೆ ಅವ್ರ ಮಕ್ಕಳ ಮೇಲೆ ಆ ಒಂದು ಇದು ಆ ಒಂದು ತಾಯಿಗೆ ಜಾಸ್ತಿ ಪ್ರೀತಿ ವಿಶ್ವಾಸ ಹುಟ್ಟಲ್ಲ, ಅಟ್ಯಾಚ್ಮೆಂಟ್ ಅನ್ನೋದು ಬರಲ್ಲ. ಅದೇ ನೀವು ನೋಡಿ, ಮಗಳ ಮಕ್ಕಳ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಇರುತ್ತೆ. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ, ಈಗ ಒಂದು ಹೊಸದಾಗಿ ಬಂದಿರುವಂತ ಒಂದು ಸೊಸೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟು ಈಸಿ ಅವ್ರಿಗೆ ಅನ್ಸಲ್ಲ. ಸೊ ದೇ ವಿಲ್ ಟೇಕ್ ಸಮ್ ಟೈಮ್ ಟು ಅಡ್ಜಸ್ಟ್. ಯಾಕಂದ್ರೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಪ್ರತಿ ಒಂದು ಮನೇಲಿ ಒಂದೊಂದು ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಒಂದು ಇವತ್ತಿಗೂ ಆ ಒಂದು ಕಾನ್ಸೆಪ್ಟ್ ಇದೆ. ಯಾಕಂದ್ರೆ ಅವರು ಡಿಫ್ರೆನ್ಸಿಯೇಷನ್ ಈ ಒಂದು ಪರಿಸ್ಥಿತಿಗಳಲ್ಲಿ ಈ ಎಲ್ಲ ರೀತಿಯ ಒಂದು ಅವಘಡಗಳು, ಏನೋ ಒಂದು ಸಣ್ಣ ಪುಟ್ಟದಾದ್ರೂ ಆಗ್ಲಿ ದೊಡ್ಡದಾದ್ರೂ ಆಗ್ಲಿ, ಹೆಂಗಸರಿಗೆ ಅವರ ದೇಹದ ರಚನೆಯೇ ಆಗಿದೆ. ಹಾರ್ಮೋನಲ್ ಇಂಬ್ಯಾಲೆನ್ಸು ಅವಾಗವಾಗ ಆಗ್ತಿರುತ್ತೆ. ಯಾಕೆಂತಂದ್ರೆ ಅವಳು ಫಸ್ಟ್ ಮೆನಾರ್ಕ್ ರೀಚ್ ಆಗೋದೆ ಅವಳಿಗೆ ಹಾರ್ಮೋನಲ್ ಏರುಪೇರಿಂದ. ಅದಾದ ನಂತರ ತಾಯ್ತನ, ಅದಾದ ನಂತರ ಋತು ಚಕ್ರ ಬಂಧ ಆಗುವಂತಹ ಸಮಯ, ಅದಾದ ಮೇಲೂ ಒಂದು 10-15 ವರ್ಷ ಅದರದೇ ಮೋಡಿಯಲ್ಲಿ ಸಿಲುಕಿಬಿಟ್ಟಿರ್ತಾಳೆ. ಸೊ ಹಾಗಾಗಿ ಮಾನಸಿಕ ಒತ್ತಡ, ಡಿಪ್ರೆಷನ್ ಇವೆಲ್ಲ ಸಾಮಾನ್ಯ ಜಾಸ್ತಿ ಕಾಣಿಸ್ಕೊಳ್ಳೋದು ಹೆಂಗಸರಲ್ಲಿ. ಆದ್ರೆ ಗಂಡಸರಿಗೂ ಅದಿರುತ್ತೆ. ವಾಟ್ ವಿ ಸೇ, ಮೆನೋಪಾಸ್ ಇಸ್ ನಾಟ್ ಓನ್ಲಿ ಫಾರ್ ದ ವಿಮೆನ್, ಬಟ್ ಮೆನ್ ವಿಲ್ ಆಲ್ಸೋ ಗೋ ಥ್ರೂ ದಟ್ ಆಂಡ್ರೋಪಾಸ್ ಸ್ಟೇಜ್. ಅವ್ರಿಗೂ ಕೂಡ ಹಾರ್ಮೋನಲ್ ಏರುಪೇರು ಆಗತ್ತೆ, ಅವ್ರಿಗೂ ಮಾನಸಿಕ ಒತ್ತಡ, ಖಿನ್ನತೆ ಎಲ್ಲವೂ ಉಂಟಾಗತ್ತೆ. ಈ ಮಾನಸಿಕ ಒತ್ತಡ, ಖಿನ್ನತೆ ಉಂಟಾದಾಗ ಈ ಫಸ್ಟ್ ಕಾಲ್ ಏನದು, ಫಸ್ಟ್ ಹ್ಯಾಂಡ್ ಕಾಲ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಅಂತಹ ಒಂದು ಗಟ್ಟಿ ವ್ಯವಸ್ಥೆ ಇದೆಯಾ? ಯಾರಿಗೋ ಒಂದು ಫೋನ್ ಮಾಡಬೇಕು, ಏಕಾಂಗಿತನ, ತುಂಬಾ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರವ್ರದೇ ಪ್ರಪಂಚದಲ್ಲಿ ಇರ್ತಾರೆ, ಹಿರಿಯ ನಾಗರಿಕರು ಮನೇಲೇ ಒಬ್ರೊಬ್ಬರೇ ಇರ್ತಾರೆ, ಅವರಿಗೆ ಏಕಾಂಗಿತನ ಕಾಡುತ್ತೆ. ಹಾಗಾಗಿ ಅವರು ಡಿಪ್ರೆಷನ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ. ಏನೋ ಒಂದು ಫಸ್ಟ್ ಹ್ಯಾಂಡ್ ರೀಚ್ ಔಟ್ ಅಂತ ಯಾವುದಾದ್ರೂ ಒಂದು ಇದೆಯಾ ನಮ್ಮಲ್ಲಿ ವ್ಯವಸ್ಥೆ ಅಂತ? ನಮ್ಮಲ್ಲಿ ವ್ಯವಸ್ಥೆ ಅನ್ನೋದಕ್ಕಿಂತ ಮ್ಯಾಮ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಯಾರು ಅವ್ರ ತುಂಬಾ ಕ್ಲೋಸ್ ಆಗಿ ಇರ್ತಾರಲ್ಲ, ಸೊ ಅಂತವ್ರಿಗೆ ಅಟ್ಲೀಸ್ಟ್ ಒಂದು ಫೋನ್ ಮಾಡಿ ಈ ತರ ನನಗೆ ಆಗ್ತಾ ಇದೆ, ಅಟ್ಲೀಸ್ಟ್ ಮನ್ಸಲ್ಲಿ ಇರುವಂತದ್ದು ಹೇಳ್ಕೊಂಡ್ರೆ ಆ ಕ್ಷಣಕ್ಕೆ ಮಾತ್ರ ಅದಿರುತ್ತೆ ಅಷ್ಟೇ. ನನಗೆ ತಿಳಿದಂಗೆ ನನಗೇನನ್ಸುತ್ತೆ ನೋಡಿ, ಇವಾಗ ಇಲ್ಲೂ ಅಷ್ಟೇ ನಮ್ಮಲ್ಲಿ ಯಾರು ಬರ್ತಾರೆ, ಅವರು ಮಕ್ಳ ಬಗ್ಗೆ ನಾವ್ ಏನೇ ಹೇಳಿದ್ರು ಕೂಡ, ನಿನ್ ಮಗ ಸರಿ ಇಲ್ಲ ಅಮ್ಮ, ನಿನ್ ತಂದಿಲ್ ಬಿಟ್ಬಿಟ್ಟಿದಾನೆ ಅಂತಂದ್ರೆ ಆ ಕ್ಷಣಕ್ಕೆ ಅವ್ರು ಬೇಜಾರಾಗ್ಬೋದು. ಆಮೇಲೆ ಒಂದ್ ಸ್ವಲ್ಪ ಯೋಚನೆ ಮಾಡಿ, ಇಲ್ಲಪ್ಪ ನನ್ ಮಗ ಬಹಳ ಒಳ್ಳೆಯವನು ಅಂತಾರೆ. ಸೊ ಹಾಗಾಗಿ ನಾನೇನ್ ಹೇಳ್ತೀನಿ, ಆ ಕ್ಷಣಕ್ಕೋಸ್ಕರ ಅವರು ಹೇಳ್ಕೊಬೇಕು. ಸೊ ಅವರ ಒಂದು ಮನ್ಸಲ್ಲಿ ಏನಿದೆ ಅಂತ ಅವರು ಹೇಳ್ಕೊಂಡವಾಗ ಅವ್ರಿಗೂ ಒಂದ್ ಸ್ವಲ್ಪ ಮನಸ್ಸು ಅಗ್ರ ಅನ್ಸುತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ, ನಾನು ಯಾಕೆ ಇದನ್ನ ಕೇಳ್ತಾ ಇದ್ದೀನಿ ಅಂದ್ರೆ, ಈ ಯಂಗ್ ಅಡಲ್ಟ್ಸ್ ಇರ್ತಾರಲ್ಲ, ಅಥವಾ ವರ್ಕಿಂಗ್ ಏಜ್ ಗ್ರೂಪ್ ಅಡಲ್ಟ್ಸ್ ಇರ್ತಾರಲ್ಲ, ಒಂದು 25 years ಇಂದ ಒಂದು 50-55 ಏಜ್ ಏನಿದೆ, ಆ ಏಜ್ ಗ್ರೂಪ್ ಅಲ್ಲಿ ಅವರಿಗೂ ಖಿನ್ನತೆಗೆ, ಮಾನಸಿಕ ಒತ್ತಡಕ್ಕೆ ಒಳಗಾದಾಗ ಸೂಯಿಸೈಡಲ್ ಟೆಂಡೆನ್ಸಿ ಇರುತ್ತೆ, ಸೂಯಿಸೈಡ್ ಮಾಡ್ಕೊಳ್ಳೋಂತಹ ಟೆಂಡೆನ್ಸಿ ಇರುತ್ತೆ. ಮಾಡ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ. ಆದರೆ 60+65+ ಅಲ್ಲಿ ಸೂಯಿಸೈಡಲ್ ಟೆಂಡೆನ್ಸಿ ಆಗಲಿ, ಸೂಯಿಸೈಡ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಆಗಲಿ ಕಡಿಮೆ ಇರುತ್ತೆ. ಅವ್ರು ಏನೋ ಒಂದು ತಮ್ಮದೇ ಆದ ಖಿನ್ನತೆಗೆ ಹೊಟ್ಟೋಗ್ಬಿಟ್ಟಿರ್ತಾರೆ. ನನಗೆ ಅನಿಸೋ ಪ್ರಕಾರ ನಮ್ಮ ಭಾರತ ಸರ್ಕಾರದ ಕಡೆಯಿಂದ ಟೆಲಿಮಾನಸ ಅಂತ ಒಂದು ಪೋರ್ಟಲ್ ಇದೆ. ಅದರಲ್ಲಿ ಅವರು ಕಾಲ್ ಮಾಡಿ ತಮ್ಮ ಕಷ್ಟಗಳನ್ನು ಹಂಚ್ಕೊಳ್ಬಹುದು. ಅದೇನು ಅಲ್ಲಿಂದ 100% ರಿಸಲ್ಟ್ ಸಿಕ್ಬಿಡುತ್ತೆ, ಇವ್ರ ಖಿನ್ನತೆಯಿಂದ ಇಮಿಡಿಯೇಟ್ ಆಗಿ ಹಿಂಗೆ ಆಚೆ ಬಂದ್ಬಿಡ್ತಾರೆ ಎಲ್ಲ ಏನಿಲ್ಲ. ನೀವು ಹೇಳಿದ ಹಾಗೆ ಆ ಕ್ಷಣದಲ್ಲಿ ಆ ಒಂದು ನನಗಿನ್ನೇನು ಆಗದೇ ಇಲ್ಲಪ್ಪ ಅಂತ ಕಷ್ಟಪಡುವಂತಹ ಗಳಿಗೆಯಿಂದ ಅವರು ಖಂಡಿತವಾಗ್ಲೂ ಆಚೆ ಬರ್ಬೋದು ಅಂತ ಅನ್ಸುತ್ತಲ್ಲ. ಹಾಗೇನೆ ಹೇಳಿ ಸರ್, ನಿಮ್ಮ ಓಂ ಆಶ್ರಮ ಏನಿದೆ ಇದರಲ್ಲಿ ಏನಾದರೂ ಟೆಲಿಫೋನ್ ಅಲ್ಲಿ ಏನಾದ್ರು ಒಂದು ಸಾಂತ್ವನ ಕೊಡುವಂತಹ ಒಂದು ವ್ಯವಸ್ಥೆ ಏನಾದ್ರೂ ಇದೆಯಾ, ಅಥವಾ ಅಲ್ಲಿಗೆ ಹೋಗ್ಬೇಕಾ ಬರ್ಬೇಕಾ ಹೇಗೆ?
ಮೇಡಮ್ ವ್ಯವಸ್ಥೆ ಅನ್ನೋದಕ್ಕಿಂತ ಈಗ ನಮ್ ಪ್ರತಿದಿನ ನಂಗೆ ಒಂದು 20ರಿಂದ ಒಂದು 25 ನಂಗೆ ಫೋನ್ಸ್ ಬರುತ್ತೆ, ಪ್ರತಿದಿನ ಕಾಲ್ಸ್ ಮಾಡ್ತಾರೆ. ಈಗ ಆ ರಾತ್ರಿ ನೀವು ಅದಕ್ಕೆ ಏನ್ ಟೈಮಿಂಗ್ಸ್ ಇಲ್ಲ, 24/7 ಒಂದು ರಾತ್ರಿ 2 ಗಂಟೆಗೆ ಫೋನ್ ಮಾಡ್ತಾರೆ, ಒಂದೊಂದ್ಸರಿ ಬೆಳಿಗ್ಗೆ ಮುಂಜಾನೆ ಒಂದು 6 ಗಂಟೆಗೆಲ್ಲ ಕಾಲ್ ಮಾಡ್ತಾರೆ, 5:30 6 ಗಂಟೆಗೆ ಕಾಲ್ ಮಾಡ್ಬಿಟ್ಟಿರ್ತಾರೆ, ಮನೆಯಿಂದ ಆಚೆ ಬಂದ್ಬಿಟ್ಟಿರ್ತಾರೆ. ಎಷ್ಟೊಂದು ಮನೆಯಿಂದ ಈಗ ಎಸ್ಪೆಷಲಿ ನೀವ್ ಹೇಳ್ದಂಗೆ ಇವಾಗ ಈ ಒಂದು ವಯಸ್ಸಾಗಿರುವಂತವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಸೂಸೈಡ್ ಇದಕ್ಕೆ ಹೋಗದೆ ಇದ್ರು ಕೂಡ ಅವರು ಮನೆಯಿಂದ ಆಚೆ ಬಂದು ಇಲ್ಲಿ ಎಲ್ಲೋ ಒಂದ್ ಕಡೆ ದೇವಸ್ಥಾನ ಹತ್ರ ಇರುವಂತದ್ದು ಏಕಾಂಗಿಯಾಗಿ ಇರೋದಕ್ಕೆ ಬಯಸ್ತಾರ. ಮನೆಯಿಂದ ಎಲ್ಲ ನಂಗೆ ಬಿಟ್ಬಿಟ್ಟು ನಂಗೆ ಯಾರು ಇಲ್ಲಪ್ಪ, ಇದ್ದಿದ್ದೊಬ್ಬ ಮಗ ಅವನು ನೋಡ್ಕೊಂತಾ ಇಲ್ಲ ಮಗಳಿದ್ರು ಅವ್ರು ನೋಡ್ಕೊಂತಾ ಇಲ್ಲ, ನನ್ ಬೇರೆ ಏನು ನಂಗೆ ತೋಚ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಏನ್ ಮಾಡ್ತಾರೆ, ಎಲ್ಲೋ ಒಂದ್ ಈ ತರ ಯಾವ್ದೋ ಒಂದು ಊರ್ಗ್ ಹೋಗ್ಬಿಡೋದು, ಇಲ್ಲ ಯಾವ್ದೋ ಒಂದು ದೇವಸ್ಥಾನ ಮುಂದೆ ಕುತ್ಕೊಂಡ್ಬಿಡೋಂಥದ್ದು. ಸೊ ಹೀಗೆ ಬಹಳಷ್ಟು ನಡೀತಾ ಇದೆ. ನಂಗೆ ಸುಮಾರು ಫೋನ್ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಓಮಾಶ್ರಮದಿಂದ ನಾವೇನ್ ಮಾಡ್ತೀವಿ, ಅವ್ರಿಗೆ ಆದಷ್ಟು ನಾವು ಸಾಂತ್ವನ ಹೇಳೋದು, ನಾವು ಇದು ಮಾಡೋರಿಗೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇಂದ ಫಸ್ಟ್ ನಾವು ಕೇಳಿಸ್ಕೊಂತೀವಿ. ಯಾಕಂದ್ರೆ ಅವರು ದೇ ವಾಂಟ್ ಟು ಸಂಬಡಿ ಟು ಹಿಯರ್ ದೆಮ್, ಅವ್ರಿಗೆ ಏನ್ ಆಗ್ತಾ ಇದೆ ಕಷ್ಟ ಅನ್ನೋದು ನಾವೊಬ್ರು ಯಾರನ್ನ ಕೇಳಿಸ್ಕೊಬೇಕು ಅವ್ರಿಗೆ. ಸೊ ಹಾಗಾಗಿ ಅವ್ರು ಹೇಳಿದಾಗ ಅಟ್ಲೀಸ್ಟ್ ನಾವೊಂದ್ ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡಿ, ಇಲ್ಲಮ್ಮ ನೀವು ಮನೆಗೆ ಹೋಗಿ, ಮತ್ತೆ ನೀವೆಷ್ಟು ಟೆನ್ಷನ್ ಮಾಡ್ಕೊಂಡಿದಿರೋ ನಿಮ್ಮಿಂದ 2ರಷ್ಟು ಮಕ್ಕಳು ಟೆನ್ಷನ್ ಆಗಿರ್ತಾರೆ, ಆ ಕ್ಷಣಕ್ಕೇನೋ ಆಗಿರ್ಬೋದು ಅಂತ ಅವ್ರಿಗೆ ಏನಿದೆ ಒಂದು ಅವ್ರ ಪರವಾಗಿನೂ ಹೇಳ್ತೀವಿ, ಇವ್ರ ಪರವಾಗಿನೂ ಹೇಳಿ ಅವ್ರ ಮನೆಗೆ ಹೋಗುವಂತ ವ್ಯವಸ್ಥೆ ನಾವು ಸುಮಾರು ಕೇಸಸ್ ಅಲ್ಲಿ ಮಾಡಿದೀವಿ. ಆಮೇಲೆ ಇಲ್ಲಿ ಬಂದ್ರು ಕೂಡ ಅಷ್ಟೇ, ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ, ನಾನು ಮಕ್ಕಳು ಡೀಟೇಲ್ಸ್ ಕೊಡಲ್ಲ ಇಲ್ಲಿ ಬಂದ್ಮೇಲೆ, ಇಲ್ಲ ಸರ್ ನನಗೆ ಯಾರು ಇಲ್ಲ ಅಂತ ಹೇಳ್ತಾರೆ. ಬಟ್ ಆಫ್ಟರ್ ಫ್ಯೂ ಡೇಸ್, ಸ್ವಲ್ಪ ದಿನ ಹೋದ ನಂತರ ನಮ್ಗೆ ಗೊತ್ತಾಗುತ್ತೆ, ಓ ಇವ್ರಿಗೆ ಮಕ್ಳಿದ್ದಾರೆ, ಓಪನ್ ಅಪ್ ಆಗ್ತಾರೆ. ಆ ಕ್ಷಣಕ್ಕೆ ಎದುರ್ಕೊಂಡಿರ್ತಾರೆ ಪಾಪ, ಅವ್ರು ಭಯ ಪಟ್ಕೊಂಡಿರ್ತಾರೆ, ಏನ್ ಅಂತಾರೋ ಏನು ಅನ್ನೋದು ಅವ್ರಿಗೆ ಭಯ ಇರುತ್ತೆ. ಆಮೇಲೆ ಸುಮಾರು ಕಡೆಯಿಂದ ಅವ್ರಿಗೆ ಪ್ರೆಷರ್ ಇರುತ್ತೆ. ಆಮೇಲೆ ಪೊಲೀಸ್ ಸ್ಟೇಷನ್ ಠಾಣೆಗಳೆಲ್ಲ ಕಂಪ್ಲೇಂಟ್ ಲಾಂಚ್ ಮಾಡಿರ್ತಾರೆ ಮಕ್ಕಳು. ಸೊ ಹಾಗಾಗಿ ಆ ಒಂದು ಕ್ಷಣಕ್ಕೋಸ್ಕರ ಅವರು ಮನೆಯಿಂದ ಆಚೆ ಬಂದಿದ್ರು ಕೂಡ ಸೊ ಪಾಪ ಮಕ್ಕಳು ಕೂಡ ಹುಡುಕ್ತಾ ಇರ್ತಾರೆ. ಸೊ ನಾನು ಹೇಳೋದು, ಮಕ್ಕಳು ಕೂಡ ಕೆಟ್ಟವ್ರಿಲ್ಲ ಇಲ್ಲಿ, ಸೊ ಇವರು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರೇ. ಬಟ್ ಆ ಪರಿಸ್ಥಿತಿ ನಿಜ ಈ ತರ ಮಾಡಿರ್ತಾರೆ. ಆ ಸಿಚುವೇಶನ್ ಆತರ ಇರೋದ್ರಿಂದ ನನ್ಗನ್ಸುತ್ತೆ, ಆ ಸಿಚುವೇಶನ್ ಬಂದಾಗ ಸೈಲೆನ್ಸ್ ಇಸ್ ಅ ಬೆಸ್ಟ್ ಆಪ್ಷನ್. ಎಲ್ಲರೂ ಒಬ್ರು 2 ಕಡೆನೂ ಸೈಲೆಂಟ್ ಆದ್ರೆ ಐ ಥಿಂಕ್ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆಗುತ್ತೆ ಅಂತ ನನ್ನ ಸರ್. ನೀವು ಹೇಳಿದ್ರಿ ಎಷ್ಟೊತ್ತು 24/7 ಕಾಲ್ಸ್ ಬರ್ತಾ ಇರತ್ತೆ, ಸುಮಾರು ಜನ ಕಾಲ್ ಮಾಡ್ತಾರೆ ಅಂತ. ಇಲ್ಲಿ ಥರ್ಡ್ ಪಾರ್ಟಿ ಫೋನ್ ಮಾಡಿ, ಅಂದ್ರೆ ಮಕ್ಕಳು ಅಲ್ಲ, ಅಪ್ಪ ಅಮ್ಮನೂ ಅಲ್ಲ, ಥರ್ಡ್ ಪಾರ್ಟಿ ಯಾರೋ ಫೋನ್ ಮಾಡಿ ಇಂಥ ಮನೆ ಕಡೆ ಅಥವಾ ಇಂಥ ಜಾಗದಲ್ಲಿ ಯಾರ ಮೇಲೋ ಅಬ್ಯೂಸ್ ಆಗ್ತಾ ಇದೆ, ಅವರನ್ನ ರಕ್ಷಿಸಿ ಅಂತನೋ ಅಥವಾ ಅವ್ರು ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಂತನೋ ಬರುವಂತ ಕೇಸ್ಗಳು ಇರತ್ತಾ? ಖಂಡಿತ ಮೇಡಮ್, ಸುಮಾರು ಆತರ ಕೇಸಸ್ ಆತರ ಕಾಲ್ಸ್ ಬರುತ್ತೆ. ಬಟ್ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಇವಾಗ ಒಂದು ಲಿಮಿಟೆಡ್ ಇದೆ. ನಮ್ಮಲ್ಲಿ ಇವಾಗ ನಾವು ಕರ್ಕೊಂಡ್ ಬಂದ್ರು ಕೂಡ, ನಾವು ರೆಸ್ಕ್ಯೂ ಮಾಡಿದ್ರು ಕೂಡ ಒಬ್ಬರಿಗೆ, ಸೊ ಅದಕ್ಕೆ ಒಂದು ಸುಮಾರು ಪ್ರೊಸೀಜರ್, ಲೀಗಲ್ ಪ್ರೊಸೀಜರ್ಸ್ ಇದೆ. ನಾವು ನಿಯರೆಸ್ಟ್ ಠಾಣೆಯಲ್ಲಿ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ನ ಲಾಡ್ಜ್ ಮಾಡ್ಬೇಕು, ಅವ್ರು ಯಾರು ಏನು ಅಂತ ನಾವು ತಿಳ್ಕೊಬೇಕಿಲ್ಲ, ಪೊಲೀಸ್ ಅವ್ರಿಗೆ ನಾವು ಮಾಹಿತಿ ಕೊಡೋದಿರುತ್ತೆ. ಸೊ ಇದೆಲ್ಲ ಆದ ನಂತರ ನಿಯರ್ ಬೈ, ನಾನು ಹೇಳೋದು ಬರೀ ಒಂದು ಆರ್ಗನೈಸೇಷನ್ ಅಂತಲ್ಲ, ಆ ನಿಯರ್ ಬೈ ಯಾವ್ಯಾವ್ದು ಸಂಸ್ಥೆಗಳಿದೆ ಅಲ್ಲಿಗೆ ಪೊಲೀಸ್ ಅವರೇ ಕರ್ಕೊಂಡೋಗಿ ಬಿಡುವಂತ ವ್ಯವಸ್ಥೆಗಳಿದೆ. ಓಕೆ, ಅಂದ್ರೆ ಆ ವ್ಯಕ್ತಿಯ ಸುತ್ತಮುತ್ತಲಿನ ಹತ್ರ ಇರುವಂತಹ ಆಶ್ರಮಗಳಿಗೆ ಪೊಲೀಸ್ ಅವರೇ ಸ್ವತಃ ಕರ್ಕೊಂಡೋಗಿ ಬಿಡುವಂತ ವ್ಯವಸ್ಥೆ ಇದೆ. ಆಮೇಲೆ ಆ ಸಿಗೋ ತನಕ, ಅಂದ್ರೆ ಫ್ಯಾಮಿಲಿ ಮೆಂಬರ್ ಸಿಗೋ ತನಕ, ಆಮೇಲೆ ನಮ್ಮಲ್ಲೂ ಅಷ್ಟೇ ಸುಮಾರು ಬಂದಿರೋರು ಹತ್ರ ಎಷ್ಟೊಂದ್ ಜನ ಇದಾರೆ. ಆಮೇಲೆ ಅವ್ರು ಸಿಕ್ಕಿದ್ಮೇಲೆ ನಾವೇ ಕಳಿಸ್ಕೊಟ್ಟಿರೋ ಉದಾಹರಣೆನೂ ಸುಮಾರಿದೆ. ಯಾಕಂದ್ರೆ ಇವರು ಮನೆಯಿಂದ ಆಚೆ ಬಂದ್ಮೇಲೆ ಅವರು ಪೊಲೀಸ್ ಕಂಪ್ಲೇಂಟ್ ಲಾಂಚ್ ಮಾಡಿ ಅವರು ಹುಡುಕ್ತಾ ಇರ್ತಾರೆ ಪಾಪ. ಹಾಗಾಗಿ ಇವ್ರು ಸಿಕ್ಕಿದ್ಮೇಲೆ ನಾವು ಕಳ್ಸಿಕೊಟ್ಟಿರ್ತೀವಿ. ಸೊ ಹಾಗಾಗಿ ಅವ್ರು ಬಂದಿರ್ತಾರೆ ಅಂತ ಇಟ್ಕೊಳ್ಳಿ, ಎಷ್ಟೋ 1-6 ತಿಂಗಳು 2 ವರ್ಷನೋ ನಿಮ್ಮ ಆಶ್ರಮದಲ್ಲಿ ಇರ್ತಾರೆ, ಆಮೇಲೆ ಸರಿ ಹೋಗುತ್ತೆ, ಅಪ್ಪ ಅಮ್ಮನ ಮಕ್ಕಳು ಬಂದು ಕರ್ಕೊಂಡು ಹೋಗ್ತಾರೆ ಏನೋ. ಆಮೇಲೆ ನೀವೇನಾದ್ರೂ ಒಂದು ಫಾಲೋ ಅಪ್ ಪ್ರೊಸೀಜರ್ ಅಂತ ಏನಾದ್ರು ಇಟ್ಕೊಂಡಿರ್ತೀರಾ, ಅವ್ರ ಮನೆ ಕಡೆ ವಿಚಾರಿಸುವಂಥದ್ದು, ಆ ಥರದ್ದು ಏನಾದ್ರು ಇರುತ್ತಾ ನಿಮ್ಮಲ್ಲಿ? ಖಂಡಿತ ಮೇಡಮ್. ಆಕ್ಚುಲಿ ಈಗ ನೋಡಿ, ಈಗ ನಮ್ಮಲ್ಲಿ ಏನಾಗಿದೆ ನೋಡಿ, ಇವಾಗ ರೀಸೆಂಟ್ ಆಗಿ ಒಬ್ರು ನಮ್ಮಲ್ಲಿ ಬಂದಿದ್ದಾರೆ. ಅವರು ಹೀಗೆ ಯಾರೋ ಒಬ್ರು ವಾಲಂಟಿಯರ್ ತಂದು ಸೇರಿಸಿರುವಂತದ್ದು. ಅವ್ರಿಗೆ ಅವ್ರು ಯಾರು ಏನಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ದಿನ ಆದ್ಮೇಲೆ ನಮ್ಗೆ ಇನ್ನೊಂದ್ಸರಿ ಏನೋ ಮಾಹಿತಿ ಬಂತು, ನೋಡಿದ್ರೆ ಅವ್ರಿಗೆ ಫ್ಯಾಮಿಲಿ ಎಲ್ಲ ಇದೆ, ಅವರು ಎಲ್ಲಾ ಒಳ್ಳೆ ಫ್ಯಾಮಿಲಿಯಿಂದ ಇರುವಂತವ್ರು ಅವರು. ಬಟ್ ಇವ್ರಿಗೆ ಏನು ಹೇಳ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಆ ಒಂದು ಡಿಸ್ಟರ್ಬ್ ಅಲ್ಲೇ ಇದಾರೆ. ಅವ್ರು ಇನ್ನು ತುಂಬಾ ಒತ್ತಡದಲ್ಲೇ ಇದಾರೆ, ಅವ್ರೇನು ಹೇಳ್ಕೊಳೋ ಪರಿಸ್ಥಿತಿಲಿ ಇಲ್ಲ. ಆಮೇಲೆ ಇನ್ನೊಂದ್ ಏನಾಗುತ್ತೆ, ಆದ ನಂತರ ಅವ್ರ ಮಕ್ಳು ಹಂಗ ಆಗ್ಬಿಡ್ತಾರೆ. ಸಮಥಿಂಗ್ ಲೈಕ್ ದೇರ್ ಆಲ್ಸೋ ಲೈಕ್ ಸೆಕೆಂಡ್ ಚೈಲ್ಡ್, ಬೇಬಿ ಮಕ್ಳು ತರ ಆಗ್ಬಿಡ್ತಾರೆ ಅವರು. ಸೊ ಹಾಗಾಗಿ ಅವರು ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು, ಸುಮಾರು ಜನ ಡಿಮೆನ್ಷಿಯಾದಲ್ಲಿ ಇರ್ತಾರೆ. ಅವರು ದೇ ಹ್ಯಾವ್ ಅ ಹ್ಯಾಬಿಟ್ ಆಫ್ ಏನೋ ಬಾಗ್ಲು ತೆಗೆದು ಅವರೇ ಹೋಗ್ಬಿಡ್ತಾರೆ. ಸೊ ಈ ತರದೆಲ್ಲ ಮನೆಯಿಂದ ಸುಮಾರು ಕೇಸಸ್ ಈ ತರ ಇದೆ.
ಸೊ ಹಾಗಾಗಿ ಆತರ ನೀವ್ ಹೇಳ್ದಂಗೆ ಆತರ ಬಂದ್ರೆ ನಾವು ಇಲ್ಲೇ ಇಟ್ಕೊಂಡಿರ್ತೀವಿ, ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿ ತದನಂತರ ನಾವು ಕಳ್ಸಿಕೊಡ್ತೀವಿ. ಯಾರು ಬಂದಿಲ್ಲ ಅಂತಂದ್ರೂ ಕೂಡ ಅವರು ಲೈಫ್ ಲಾಂಗ್ ಇಲ್ಲೇ ಇರ್ಬೋದು. ಓಕೆ, ಓ ಲೈಫ್ ಲಾಂಗು ಇರಬಹುದಂತದ್ದು. ಲೈಫ್ ಲಾಂಗ್ ಇದ್ದಾರೆ, ಹೌದು ಹೌದು ಖಂಡಿತ. ಆಮೇಲೆ ಈ ಅಂಗವಿಕಲರು ಇರ್ತಾರಲ್ಲ, ವಿಕಲಚೇತನರು ಅಂತ ನಾವೇನ್ ಹೇಳ್ತೀವಿ, ಅಂಥವರುಗಳಿಗೂ ಆಶ್ರಯ ಇದೆಯಾ ಓಮಾಶ್ರಮದಲ್ಲಿ? ಇಲ್ಲ, ನಮ್ಮಲ್ಲಿ ಅಂಗವಿಕಲರಿಗೆ ಸದ್ಯಕ್ಕೆ ನಮ್ಮಲ್ಲಿ ನಾವು ರೆಂಟೆಡ್ ಪ್ರೆಮಿಸಸ್ ಇಂದ ನಾವು ಆರ್ಗನೈಸೇಷನ್ ನಡೆಸ್ತಾ ಇರೋಂಥದ್ದು. ನಮ್ಮಲ್ಲಿ ಅವ್ರಿಗೆ ಅನುಕೂಲ ಆಗುವಂತ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಇಲ್ಲಿ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಏನಂದ್ರೆ ಎಸ್ಪೆಷಲಿ ನಮ್ಮ ಆಶ್ರಮ ಅನ್ನೋದು ನಮ್ಗೆ ಯಾವುದೇ ರೀತಿ ಸಪೋರ್ಟ್ ಅನ್ನೋದು ಅಷ್ಟು ಈಸಿಯಾಗಿ ನಮ್ಗೆ ಸಿಗಲ್ಲ. ಏನಕ್ಕೆ ಅಂದ್ರೆ ಈ ಒಂದು ಕಾಸೇ ಆ ತರ ಇದೆ. ಈ ಒಂದು ಕಾಸ್ ಏನಂದ್ರೆ ನೆಗ್ಲೆಕ್ಟೆಡ್ ಕಾಸ್ ಅಂತ ಹೇಳ್ಬೋದು ನಾವು. ಇಟ್ ಇಸ್ ಅ ಚಾರಿಟಬಲ್ ಟ್ರಸ್ಟ್, ರೈಟ್? ಇಟ್ ಈಸ್ ಅ ಚಾರಿಟಬಲ್ ಟ್ರಸ್ಟ್, ಹೌದು ನಿಜ. ಯಾಕಂದ್ರೆ ನಮ್ಗೆ ಏನಾಗುತ್ತೆ, ವಿ ಆಲ್ ಡೂ ವಿತ್ ಲಾಟ್ ಆಫ್ ಪ್ಯಾಷನ್. ಸೊ ಹಾಗಾಗಿ ನಮ್ಗೆ ನಮ್ಮಲ್ಲಿ ಏನಂತಂದ್ರೆ ಫಂಡಿಂಗ್ ಚಾಲೆಂಜ್ ಆಗಿರೋದ್ರಿಂದ ಬಿಲ್ಡಿಂಗು ನಮ್ಮಲ್ಲಿ ರೆಂಟೆಡ್, ಆಮೇಲೆ ಬಹಳ ಅದರ್ ಎಕ್ಸ್ಪೆನ್ಸಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸಂದರ್ಭದಲ್ಲಿ ಓಮಾಶ್ರಮದ ಸಂಸ್ಥಾಪಕಿಯನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಗೀತಾ ಅವರು ತುಂಬಾ ಆ ಮನೆಯೇ ಅಮ್ಮ ಅಂತಾನೆ ಅನ್ನಿಸ್ಕೊಂಡಿದ್ರು. ಅಷ್ಟು ಸದಾ ಕಾಲ ನಗುಮುಖದಲ್ಲಿ ಇದ್ದಂತಹ ಆ ವ್ಯಕ್ತಿತ್ವವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅನ್ಫಾರ್ಚುನೇಟ್ಲಿ ಡ್ಯೂರಿಂಗ್ ಕೋವಿಡ್ ವಿ ಲಾಸ್ಟ್ ಹರ್. ಆದರೂ ಕೂಡ ಆ ಒಂದು ಏನ್ ಹೇಳ್ತೀವಿ ಪರಿಧಿಯನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಈ ಓಮಾಶ್ರಮದ ಸಂಪರ್ಕಕ್ಕೆ ಬಂದು ಎಷ್ಟು ವರ್ಷ ಆಯ್ತು? ಈ ಫೀಲ್ಡ್ ಯಾಕೆ ಆರಿಸ್ಕೊಂಡ್ರಿ? ಸಿಕ್ಕಾಪಟ್ಟೆ ಕಷ್ಟ ಸರ್, ಸಿಕ್ಕಾಪಟ್ಟೆ ಕಷ್ಟ. ಐ ವಿಲ್ ಟೆಲ್ ಯು. ಸಾಮಾಜಿಕ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ತೀವಿ ಅಂತ ನಾವು ನಿಜವಾಗ್ಲೂ ಮನಸ್ಸಿಟ್ಟು ಹೋದ್ರೂನುವೆ ಚೀತು ಅನ್ನಿಸ್ಕೊಳ್ಳೋದೇ ಜಾಸ್ತಿ ಇಲ್ಲಿ. ಅವನಿಗೇನು ಟ್ರಸ್ಟ್ ಅಂತೆ ಒಳಗೆ ಹಾಕ್ತಾರೆ ದುಡ್ಡು ಅಂತೆಲ್ಲ ಹೇಳುವಂತಹ ಮಾತುಗಳು ದಿನನಿತ್ಯ ಕೇಳ್ತಾ ಇರ್ತೀವಿ. ವೈ ಡಿಡ್ ಯು ಸೆಲೆಕ್ಟ್ ದಿಸ್ ಫೀಲ್ಡ್? ಬಿಕಾಸ್ ಸಿ, ನನ್ಗೂ ತಂದೆ ತಾಯಿ ಇದ್ದಾರೆ. ನಾನು ಆಕ್ಚುಲಿ ಓಮಾಶ್ರಮಕ್ಕೆ ನಾನು ಬಂದಿದ್ದೆ ಒಂದು ಇದರಿಂದ, ನಾನು ವಾಲಂಟಿಯರಿಂಗ್ ಇಂದ ನಾನು ಬಂದು ಶುರು ಮಾಡಿರೋಂಥದ್ದು. ಐ ವಾಸ್ ಡೂಯಿಂಗ್ ವಾಲಂಟಿಯರಿಂಗ್ ಫಾರ್ ದಿಸ್ ಓಮಾಶ್ರಮ್. ಐ ಸಾ ಗೀತಾ ಶಂಕರ್ ಅವರೊಬ್ಬರೇ ಪಾಪ ತುಂಬಾ ಕಷ್ಟಪಟ್ಟು ಸಂಸ್ಥೆ ನಡೆಸ್ತಾ ಇದ್ದಂಥದ್ದು. ಅವರು ನಾನು ಬಂದ ಮೇಲೆ ಐ ಥಾಟ್ ಐ ಶುಡ್ ವರ್ಕ್ ಟುವರ್ಡ್ಸ್ ದಿಸ್ ಕೈಂಡ್ ಆಫ್ ಸ್ಮಾಲರ್ ಆರ್ಗನೈಸೇಷನ್. ಯಾಕಂದ್ರೆ ಒಂದು ಮರಕ್ಕೆ ನಾವು ಪ್ರತಿದಿನ ನೀರು ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಈ ತರ ಒಂದು ಚಿಕ್ಕ ಚಿಕ್ಕ ಸಂಸ್ಥೆಗೆ ಸ್ವಲ್ಪ ಸಪೋರ್ಟ್ ಮಾಡೋಣ, ಹೆಲ್ಪ್ ಮಾಡೋಣ ಉದ್ದೇಶದಿಂದ ನಾನು ಏನ್ ಮಾಡಿದೆ, 2014ರಲ್ಲಿ ನಾನು ಈ ಸಂಸ್ಥೆಗೆ ನಾನು ವಾಲಂಟಿಯರ್ ಆಗಿ ನಾನು ಬಂದೆ. ಸೊ ಅದಾದ ನಂತರ ನಾನು ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ನಾನು ವಾರಕ್ಕೆ 1 ಸರಿ 2 ಸರಿ ಬರೋದಿತ್ತು. ಸೊ ಹಾಗಾಗಿ 2017ರಲ್ಲಿ ನಂಗೆ ಟ್ರಸ್ಟಿ ಮಾಡಿದ್ರು ಗೀತಾ ಶಂಕರ್ ಅವರು. ಸೊ ಅದಾದ ನಂತರ ನಾನು 2021ರಲ್ಲಿ ಕೋವಿಡ್ ಅಲ್ಲಿ ಅವರು ನಾವು ಕಳ್ಕೊಂಡ್ವಿ ಅವ್ರಿಗೆ. ಸೊ ಅದಾದ ನಂತರ ಬೇರೆ ಆಪ್ಷನ್ ಇರ್ಲಿಲ್ಲ, ಯಾಕಂದ್ರೆ ನಾನು ಮುಂದುವರಿಸಲೇಬೇಕಾಗಿತ್ತು. ಸೊ ಹಾಗಾಗಿ ಬಹಳ ಕಷ್ಟ ಆಯ್ತು ನಂಗೆ. ಆಕ್ಚುಲಿ ಗೀತಾ ಅವರು ತೀರ್ಕೊಂಡ್ಮೇಲೆ ನಂಗೊಂಥರ ಆಕಾಶನೇ ತಲೆ ಮೇಲೆ ಬಂದು ಬೀಳೋ ತರ ಅನಿಸ್ತಿತ್ತು ನನಗೆ. ನಿಮ್ಮ ಹೆಗಲ ಮೇಲೆ ಬಿದ್ದು ಹೋದಂಗ ಆಯ್ತಲ್ಲ. ಖಂಡಿತ, ಯಾಕಂದ್ರೆ ನನ್ಗೆ ನನ್ ಮನೆ ನಡೆಸೋದೇ ಬಹಳ ಕಷ್ಟ. ಸೊ ಅದ್ರಲ್ಲಿ ಈ ಒಂದು ದೊಡ್ಡ ಮನೆ, ದೊಡ್ಡ ಪರಿವಾರ ಇದು, ಸುಮಾರು 50 ಜನ ಇರುವಂತ ಒಂದು ಆಶ್ರಮ. ಈಗ ಎಷ್ಟು ಜನ ಇದ್ದಾರೆ ಅಲ್ಲಿ? ಈಗ 50 ಜನ ಇದ್ದಾರೆ ಮೇಡಮ್. 50 ಜನ ಇದ್ದಾರೆ. ನನಗೆ ಇದು ಹೇಗ್ ನಡೆಸ್ಬೇಕನ್ನೋದೇ ನಂಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಸುಮಾರು ಜನ ಹೇಳಿದ್ರು, ಇಲ್ಲ ನೀನು ಇದ್ ಮಾಡ್ಬಿಡು, ಕ್ಲೋಸ್ ಮಾಡ್ಬಿಡು, ಶಟ್ ಡೌನ್ ಮಾಡ್ಬಿಡು, ಹಾಗೆ ನಿಂಗೆ ಗೀತಾನು ಇಲ್ಲ, ಏನ್ ಮಾಡ್ತೀಯ ಅಂತ ಹೇಳ್ತೀರಾ ಸರ್. 5 ಜನ ಇರುವಂತಹ ಒಂದು ಫ್ಯಾಮಿಲಿಯನ್ನ ನಡೆಸೋದೇ ಈಗಿನ ಕಾಲದಲ್ಲಿ ಬಹಳ ಬಹಳ ಕಷ್ಟ. ಆ ಕೋಆರ್ಡಿನೇಷನ್ ಇರಬೇಕು, ಆರ್ಥಿಕವಾಗಿ ಗಟ್ಟಿತನ ಇರಬೇಕು, ಅಪ್ಪ ಅಮ್ಮ ಅಥವಾ ಹೆಡ್ ಆಫ್ ದಿ ಫ್ಯಾಮಿಲಿ ಇಬ್ರು ದುಡಿಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನೀವು 50 ಅಡಲ್ಟ್ಸ್ನ ನೀವು ಸಾಕ್ತಾ ಇದ್ದೀರಾ ಅಂತ ಹೇಳಲ್ಲ, ನೀವು ಅವ್ರನ್ನ ನೋಡ್ಕೊಳ್ತಾ ಇದ್ದೀರಾ. ಹೇಳಿದ್ರೆ ಅಪ್ಪ ಅಮ್ಮನ ಥರ ಇದ್ದಾರೆ ಎಲ್ಲಾರು ಅಂತ. ಸೊ ನೀವು ಅವ್ರನ್ನ ನೋಡ್ಕೊಳ್ತಿದ್ದೀರಾ, ಕಾಳಜಿ ಮಾಡ್ತಿದ್ದೀರಾ, ಅವ್ರ ಬಗ್ಗೆ ಕನ್ಸರ್ನ್, ಕೇರ್, ಲವ್, ಅಫೆಕ್ಷನ್ ಇದೆ. ಒಂದು ತಿಂಗಳಿಗೆ ಆನ್ ಅನ್ ಆವ್ರೇಜ್ ಎಷ್ಟು ಸುಮಾರು ಖರ್ಚಾಗಬಹುದು ಓಮಾಶ್ರಮವನ್ನ ನೋಡಿ? ತಿಂಗಳಿಗೆ ನನಗೆ ಒಂದು ಆವ್ರೇಜ್ 6ರಿಂದ 7 ಲಕ್ಷ ಬೇಕು. 6ರಿಂದ 7 ಲಕ್ಷ ನನಗೆ ಸಂಸ್ಥೆ ನಡೆಸಬೇಕು ಅಂತಂದ್ರೆ. ಏನಕ್ಕೆ ಅಂದ್ರೆ ನಾನು ಅವಾಗ ಹೇಳಿದಂಗೆ ಬಾಡಿಗೆ ಕಟ್ಟಬೇಕು, ಮೆಡಿಸಿನ್ಸ್ ತಗೋಬೇಕು, ಸುಮಾರು ಜನ ಡಯಪರ್ಸ್ ಅಲ್ಲಿ ಇದ್ದಾರೆ, ಅವ್ರಿಗೆ ಡಯಪರ್ಸ್ ಡಾಕ್ಟರ್ ವಿಸಿಟ್ಸ್, ಗ್ರಾಸರೀಸ್, ವೆಜಿಟೇಬಲ್ಸ್,
ಆಮೇಲೆ ನಾನು ಓಮಾಶ್ರಮದ ಒಂದು ಸ್ಪೆಷಾಲಿಟಿ ಏನ್ ನೋಡಿದೀನಿ ಅಂದ್ರೆ, ಯಾರಾದ್ರೂ ವಯಸ್ಸಾದವರು ಅಲ್ಲಿ, ಎಲ್ಲರೂ ಅಫ್ಕೋರ್ಸ್ ಅಲ್ಲಿ ವಯಸ್ಸಾದವರೇ ಇರೋದು, 65-70 ಆ ರೇಂಜ್ ಮೇಲೆ ಇರ್ತಾರಲ್ವಾ, ಅವ್ರಿಗೆ ಏನಾದ್ರು ಒಂದು ತಿನ್ಬೇಕು ಅನ್ಸಿದ್ರೆ ಅಚ್ಚುಕಟ್ಟಾಗಿ ಮಾಡಿ ಕೊಡ್ತಾ ಇದ್ರು. ನಾನು ಗೀತಾ ಅವ್ರ ಟೆನ್ಯೂರಲ್ಲಿ ಬಂದಿದ್ದೆ, ನಾನು ಸುಮಾರು ಸತಿ ಬಂದಿದ್ದೀನಿ ಇನ್ಫ್ಯಾಕ್ಟ್. ಸೊ ಅದನ್ನೆಲ್ಲ ಅವಶ್ಯಕತೆಗಳನ್ನ, ಅದು ಅವ್ರಿಗೆ ಪಾಪ ಅವಶ್ಯಕತೆನೇ ಅದು. ವಯಸ್ಸಾದ್ಮೇಲೆ ಅಪಿಟೈಟ್ ಎಷ್ಟಿರುತ್ತೆ, ಒಂದ್ ರವೆ ಉಂಡೆ ತಿನ್ಬೇಕು ಅಂದ್ರೆ ಒಂದ್ ಅರ್ಧ ತಿಂತಾರೆ ಪಾಪ, ಎವ್ರಿಥಿಂಗ್ ಅಲ್ವಾ. ಈವನ್ ನೋಡಿ ಇವತ್ತು ವಡೆ ಬೇಕು, ಈ ಒಂದು ಚಳಿ ಇದಕ್ಕೆ, ಈ ಒಂದು ವೆದರ್ಗೆ ವಡೆ ಬೇಕು ಅಂತ ಅಂದು ಇವತ್ತು ವಡೆ ಮಾಡಿದ್ದಾರೆ. 50 ಜನ ಅಂದ್ರೆ ಪ್ರಾಬಬ್ಲಿ ನೀವು ಒಂದು 5 ಡಿಫ್ರೆಂಟ್ ಐಟಮ್ಸ್ ಮಾಡ್ಬೇಕಾಗತ್ತೆ, ಎಲ್ರಿಗೂ ಒಂದೇ ಐಟಮ್ಸ್ ಇರಲ್ಲ, ಎಲ್ರಿಗೂ ಒಂದೇ ಕೊಡಕ್ಕಾಗಲ್ಲ. ಕರೆಕ್ಟ್, ನಿಜ. ಆಮೇಲೆ ನೋಡಿ ಸ್ಟಾಫ್ ಇದಾರೆ ನಮ್ಮಲ್ಲಿ, ಬಟ್ ನಾನು ಅವಾಗಲೇ ಹೇಳ್ದಂಗೆ ಗೀತಾ ಅವ್ರು ಏನ್ ಮಾರ್ಗದರ್ಶನ ಮಾಡಿ ಕೊಟ್ಟಿದ್ರು ನಮ್ಗೆ, ಸೊ ಇವತ್ತಿಗೂ ಹಾಗೆ ನಡೀತಾ ಇದೆ, ಹಾಗೆ ಮುಂದುವರಿತಾ ಇದೆ. ಎಲ್ಲಾ ನಾಳೆ ನಾನೊಂದು ನಾವೇನ್ ಅನ್ಕೊಂಡಿದ್ವಿ, ಒಂದು ಪರ್ಮನೆಂಟ್ ಶೆಲ್ಟರ್ ಮಾಡಿದ್ರು ಕೂಡ ಎಲ್ಲ ಆಲ್ ಗ್ಲೋರಿ ಗೋಸ್ ಟು ಹರ್. ಸೊ ಹಾಗಾಗಿ ಒಂದು ನಮ್ಗೆ ತುಂಬಾ ಅವಶ್ಯಕತೆ ಇದೆ. ನಿಮ್ಮ ಈ ಒಂದು ಅದ್ಭುತ ಏನು ಮುಂದುವರಿಕೆ ಇದೆಯಲ್ಲ, ಗೀತಾ ಅವರದ್ದು ಹುಟ್ಟಾಕಿದ ಗಿಡವನ್ನ, ಸಸಿಯನ್ನ ಇಷ್ಟು ಚೆನ್ನಾಗಿ ನೀರೆರೆದು ಗೊಬ್ಬರ ಹಾಕಿ ನೆರಳು ಕೊಟ್ಟು ಬೆಳೆಸ್ತಾ ಇದ್ದೀರಲ್ಲ, ನಿಮಗ್ ದೇವ್ರು ನಿಜವಾಗ್ಲೂ ಒಳ್ಳೇದ್ ಮಾಡ್ಲಿ. ಮತ್ತೆ ಒಂದೇ ಒಂದು ಲಾಸ್ಟ್ ಕ್ವೆಶ್ಚನ್ ಕೇಳ್ತೀನಿ ನಾನು. ಈ 5-6 ಲಕ್ಷ ಬೇಕು ಅಂದ್ರಲ್ಲ, ಹೌ ಡು ಯು ಫಂಡ್ ರೇಸ್ ಫಾರ್ ಇಟ್? ಈಗ ಫಂಡ್ ರೈಸ್ ನಾವು ನೋಡಿ, ಇಂಡಿವಿಜುವಲ್ ಡೊನೇಷನ್ಸ್ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಎಲ್ಲಾ ಡೊನೇಷನ್ಸ್ಗೂ ATG ರಿಸಿಪ್ಟ್ ನಮ್ಮಲ್ಲಿ ನಾವು ಕೊಡ್ತೀವಿ. ಆಮೇಲೆ ನಾನು ಇನ್ನೊಂದು ಏನಂತಂದ್ರೆ, ನಮ್ಗೆ ಸ್ಟ್ರೆಂತ್, ಬಿಗ್ಗೆಸ್ಟ್ ಸ್ಟ್ರೆಂತ್ ಬಂದು ನಮ್ಗೆ ಇಂಡಿವಿಜುವಲ್ ಡೋನರ್ಸ್. ಯಾಕಂದ್ರೆ ನೋಡಿ, ಇವಾಗ ಯಾರೋ ಒಬ್ರು ಬರ್ಡೇ, ಇವಾಗ ನಿಮ್ದು ಯಾರೋ ಬರ್ಡೇ ಅಂತ ಇಟ್ಕೊಳ್ಳಿ, ಸೊ ನೀವೇನ್ ಮಾಡ್ಬೋದು, ನೀವು ಬಂದು ಲಂಚ್ ಸ್ಪಾನ್ಸರ್ ಮಾಡ್ಬೋದು. ಒಂದು ದಿನದ ನೀವು ಲಂಚ್ ಸ್ಪಾನ್ಸರ್ ಮಾಡಿದ್ರೆ ನಮಗೆ ಒಂದ್ ದಿನದ ಕಾಸ್ಟ್ ಕಟ್ ಡೌನ್ ಆಗುತ್ತೆ. ಸೊ ವಿ ಚಾರ್ಜ್ ಒಂದು 5,000 ರೂಪಾಯಿ ನಾವು ಕೇಳ್ತೀವಿ ಒಂದು ದಿನದ ಲಂಚ್ಗೆ. ಒಂದು 50-60 ಜನ ಊಟ ಮಾಡ್ತಾರೆ, ಸ್ಟಾಫ್ ಎಲ್ಲ ಸೇರಿ. ಸೊ ಹಾಗಾಗಿ ಅವರು ಊಟ ಹಾಕ್ದಂಗು ಅವ್ರಿಗೂ ಅನ್ಸುತ್ತೆ, ಅವ್ರಿಗೂ ಒಂದು ಖುಷಿ ಇರುತ್ತೆ, ಅವ್ರ ಫ್ಯಾಮಿಲಿ ಜೊತೆ ಬಂದು ಅವರು ಊಟ ಸರ್ವ್ ಮಾಡಿ. ಏನಾದ್ರೂ ನೀವು ಸರ್ಕಾರದ ಕಡೆಯಿಂದ ಏನಾದ್ರೂ ಒಂದು ಬೆಂಬಲ ಅಥವಾ ಪೋಷಕ ನಿಧಿ ಅಂತ ಏನೋ ಒಂದು ಆತರ ಸಹಾಯ ಸಿಗ್ತಾ ಇದೆಯಾ? ಸಾಧ್ಯತೆಗಳಿದೆಯಾ? ಇಲ್ಲ ಮೇಡಮ್, ಇಲ್ಲ. ಸರ್ಕಾರದಿಂದ ನಮ್ಗೆ ಯಾವುದೇ ಸವಲತ್ತುಗಳು ಇಲ್ಲ. ಅಂದ್ರೆ ಕಾನೂನಾತ್ಮಕವಾಗಿ ಅಥವಾ ಅವರ ಸ್ಟ್ರಕ್ಚರಲ್ ಲೆವೆಲ್ ಅಲ್ಲಿ ನಿಮ್ಮಂತ ಆರ್ಗನೈಸೇಷನ್ ಗಳಿಗೆ, NGOsಗೆ ಅಥವಾ ಟ್ರಸ್ಟ್ಗೆ ಸಹಾಯ ಮಾಡೋ ಹಾಗೆ ಇಲ್ಲ ಅಂತ ಇದ್ಲು, ಅಥವಾ ಯು ಹ್ಯಾವ್ ನಾಟ್ ಅಪ್ರೋಚ್ಡ್ ಅಂತನಾ? ಇಲ್ಲ, ಆತರ ಏನಿಲ್ಲ. ಸರ್ಕಾರದಿಂದ ಇದೆ, ಮಾಡ್ತಾರೆ, ನಾನು ಇಲ್ಲ ಅಂತ ಏನಿಲ್ಲ. ಸರ್ಕಾರದಿಂದ ಈ ತರ ಸಂಸ್ಥೆಗಳಿಗೆ, ಸುಮಾರು ಸಂಸ್ಥೆಗಳಿಗೆ ಸಪೋರ್ಟ್ ಇದೆ. ಬಟ್ ನಾನು ಇವಾಗ ಆಕ್ಚುಲಿ ನಾನು ಇವಾಗ ಟೇಕ್ ಓವರ್ ಮಾಡಿದ್ಮೇಲೆ ಈಗ ನಾನೊಂದ್ 2-3 ಸರಿ ನಾನು ಅಪ್ರೋಚ್ ಮಾಡಿದ್ದೆ. ಸೊ ಅದೇನೋ ಅದು ಮುಂದುವರಲಿಲ್ಲ. ಸೊ ಹಾಗಾಗಿ ನನ್ಗೂ ಹೋಗೋದಿಕ್ಕಾಗಿಲ್ಲ, ಅವ್ರ ಕಡೆಯಿಂದನೂ ನನಗೇನು ರೆಸ್ಪಾನ್ಸ್ ಬಂದಿಲ್ಲ. ಸೊ ಇಟ್ಸ್ ಆಲ್ ಶುಡ್ ಬೋತ್ ದ ವೇಸ್, ಎರಡ್ ಕಡೆಯಿಂದ ನನಗೆ ರೆಸ್ಪಾನ್ಸ್ ಇರಬೇಕು. ಎಸ್. ಈಗ ಸೊ ಹಾಗಾಗಿ ಮತ್ತೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನಾವು. ಸರ್ಕಾರಕ್ಕೆ ಕೇಳೋದೇ ಇಷ್ಟೇ, ನಮ್ಮಲ್ಲಿ ಇಷ್ಟು ಜನ ಇದ್ದಾರೆ, ಬನ್ನಿ ನಿಮ್ ಸರ್ಕಾರದಿಂದ ಯಾರ ನಿಮ್ಮ ಅಫಿಷಿಯಲ್ಸ್ ಬನ್ನಿ, ನೋಡಿ ನಮ್ಮ ಸಂಸ್ಥೆನ ನೋಡಿ, ಸಪೋರ್ಟ್ ಮಾಡಿ. ಬಿಕಾಸ್ ಸೀಯಿಂಗ್ ಇಸ್ ಬಿಲೀವಿಂಗ್. ಈಗ ಸರ್ಕಾರಕ್ಕೂ ಏನು ಭಯ ಅಂತಂದ್ರೆ, ಅವ್ರಿಗೂ ಸುಮಾರು ಆರ್ಗನೈಸೇಷನ್ಸ್ ಏನ್ ಮಾಡ್ತಾರೆ, ಒಬ್ಬೊಬ್ರು, ಎಲ್ಲಾರು ಅಂತ ಇಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ, ಸುಮ್ನೆ ಫಂಡಿಂಗ್ಸ್ ತಗೊಂತಾರೆ, ಬಟ್ ದಿಲ್ ಬಿ ನೋ ಬೆನಿಫಿಷರೀಸ್ ಅಟ್ ಆಲ್. ಸೊ ಇಲ್ಲಿ ಹಾಗಿರಲ್ಲ. ವಾಟ್ ಐ ರಿಕ್ವೆಸ್ಟ್ ಇಸ್, ಏನಿದೆ ವ್ಯವಸ್ಥೆ ಇದೆಯಾ, ನಿಜವಾಗ್ಲೂ ನೀವು ತಗೊಂಡಷ್ಟು ದುಡ್ಡಿಗೆ ನ್ಯಾಯ ಒದಗಿಸ್ತಿದ್ದೀರಾ, ಅಲ್ಲಿ ಬೆನಿಫಿಷರೀಸ್ ಕರೆಕ್ಟ್ ಆಗಿದಾರಾ, ಅಂದ್ರೆ ವರ್ತಿದಾರಾ ಅಂತ ನೋಡ್ಕೊಂಡು ಮಾಡ್ಬೇಕಾಗಿತ್ತು. ಅಫ್ಕೋರ್ಸ್ ಸರ್ಕಾರದ ಒಂದು ಜವಾಬ್ದಾರಿನೂ ಹೌದು. ಸರ್, ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ನಾವು ಯಾರಾದ್ರೂ, ನಮ್ಮ ಕಂಪನಾಂಕಿಗಳು ಯಾರಾದ್ರೂ ಇಂಡಿವಿಜುವಲ್ ಫಂಡ್ ಮಾಡಬೇಕು ಅಂದ್ರೆ, ಅಥವಾ ಅವತ್ತು ಆಶ್ರಮಕ್ಕೆ ಯಾವತ್ತೋ ಒಂದು ಅವ್ರ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ವಾಟ್ ಎವರ್ ಇಟ್ ಇಸ್, ಬಂದು ನಾವು ಡೊನೇಟ್ ಮಾಡಬೇಕು ಅಂತ ಅಂದ್ರೆ, ನಿಮ್ಮ ವೆಬ್ಸೈಟಾ ಅಥವಾ ಲಿಂಕು ಏನಾದ್ರೂ ಒಂದು ಇಲ್ಲಿ ಶೇರ್ ಮಾಡೋಣ? ಎಸ್ ಮೇಡಮ್, ನನ್ನ ಫೋನ್ ನಂಬರ್ ಬಂದು 9986093922. ಮತ್ತೊಮ್ಮೆ ಹೇಳ್ತೀನಿ, 9986093922. ನಮ್ಮ ವೆಬ್ಸೈಟ್ ಕೂಡ ಲಾಗಿನ್ ಮಾಡ್ಬೋದು. ನಮ್ಮ ವೆಬ್ಸೈಟ್ ಬಂದು www.omashram.org. ಓಕೆ, ಇದು ಈ ವಿವರ ಕಂಪನಾಂಕಿಗಳೇ ನಿಮ್ಮ ಸ್ಕ್ರೀನ್ ಮೇಲೆ, ಈ ವಿಡಿಯೋ ಕೆಳಗಡೆ ಎಲ್ಲ ವಿವರಗಳು ಬರುತ್ತೆ. ದಯಮಾಡಿ ಆನ್ ಬಿಹಾಫ್ ಆಫ್ ಓಂ ಆಶ್ರಮ್, ಅವ್ರು ಕೇಳೋದಿಲ್ಲ ನನಗೆ ಗೊತ್ತು, ಆನ್ ಬಿಹಾಫ್ ಆಫ್ ಓಂ ಆಶ್ರಮ್ ದಯವಿಟ್ಟು ನಿಮ್ಮಲ್ಲಿ ಒಂದು
ಬೇಡಿಕೆ, ವಿನಂತಿ, ನಿಮ್ಮ ಆಗ್ರಹ ಏನಾದ್ರು ತಿಳ್ಕೊಳ್ಳಿ, ದಯವಿಟ್ಟು ಬನ್ನಿ, ವಿಸಿಟ್ ಮಾಡಿ. ಸುಮ್ಮನೆ ಎಲ್ಲೋ ಕುತ್ಕೊಂಡು ಒಂದು 10,000 ಚೆಕ್ ಕಳಿಸೋದು ಅಲ್ಲ. ದಯವಿಟ್ಟು ಬನ್ನಿ. ನೀವು 10,000ನೋ 10 ರೂಪಾಯೋ ಏನು ಕೊಡ್ತೀರೋ ಅದು ಹೌ ಇಸ್ ಇಟ್ ಗೋಯಿಂಗ್ ಟು ಬಿ ಯೂಸ್ಡ್ ಅನ್ನೋದು ನಿಮಗೂ ಗೊತ್ತಿರಬೇಕು. ದಯವಿಟ್ಟು ಬನ್ನಿ. ಹಿರಿಯರಿಗೆ ನಮ್ಮ ಋಣ ಸಂದಾಯ ಮಾಡೋಣ. ಅಪ್ಪ ಅಮ್ಮ ಯಾರದಾದ್ರೇನು ಅಲ್ವಾ, ನಮ್ಮನ್ನು ಹೆತ್ತಿರೋ ಅಪ್ಪ ಅಮ್ಮಂಗೆ ಸುಖ ಇರಬೇಕು ಅಂತ ನಮ್ಮ ಮನಸ್ಸಲ್ಲಿದ್ರೆ ಇನ್ಯಾರೋ ಹಿರಿಯರಿಗೆ ಒಂದು ಸಹಾಯ ಮಾಡಿದ್ರೆ ಆ ದೇವರು ನಮ್ಮಪ್ಪ ಅಮ್ಮನೂ ಚೆನ್ನಾಗಿಟ್ಟಿರ್ತಾರೆ ಅಂತ ನಾನಂತೂ ಭಾವಿಸ್ತೀನಿ. ದಯವಿಟ್ಟು ಬನ್ನಿ. ಈ ಕೆಳಗಡೆ ಡಿಸ್ಪ್ಲೇ ಆಗ್ತಿರೋ ನಂಬರು ಎಲ್ಲ ಡೀಟೇಲ್ ಆಗಿ ನಿಮಗೆ ಸಿಗುತ್ತೆ. ಅದರಲ್ಲಿ ನೋಡಿ ಡೊನೇಟ್ ಮಾಡಿ, ಊಟ ಹಾಕಿಸಿ, ಅಥವಾ ಬಂದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಅವ್ರ ಜೊತೆ ಕಾಲ ಕಳೆದು ಹೋಗಿ. ಆ ಹಿರಿಯ ಜೀವಿಗಳಿಗೆ ಮಾತು ಬೇಕು, ತುಂಬ ಮಾತು ಬೇಕು. ಸೊ ಹಾಗಾಗಿ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಏನ್ ಹೇಳೋದಕ್ಕೆ ಬಯಸ್ತೀರಾ ಗುರುನಾಥ್ ಸರ್? ಆಶಾ ಮ್ಯಾಮ್, ತುಂಬಾ ಥ್ಯಾಂಕ್ಸ್ ಈ ಒಂದು ಕಾರ್ಯಕ್ರಮ ನೀವು ಆರ್ಗನೈಸ್ ಮಾಡಿದಕ್ಕೆ. ಆಕ್ಚುಲಿ ನಾನು ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ನಮ್ಮಂತ ಒಂದು ಯಂಗ್ಸ್ಟರ್ಸ್ಗೆ ಸುಮಾರು ಒಬ್ರು ಹೇಳ್ತಾರೆ, ನಿಂಗೆ ಇಷ್ಟು ಬೇಗ ಏನಕ್ಕೆ ಬೇಕಾಗಿತ್ತು, ಒಂದು ಆಶ್ರಮ ನೋಡ್ಕೊಳ್ಳೋ ಅಷ್ಟು ನಿನ್ಗೆ ಐ ಆಮ್ ಜಸ್ಟ್ 34 ನಾವು, ಸೊ ನಿನ್ಗೆ ಏನಕ್ಕೆ ಬೇಕಾಗಿತ್ತು ಅನ್ನೋದು ಸುಮಾರು ಜನ ಕ್ವಶನ್ ಮಾಡೋದ್ರಲ್ಲೇ ಆಗೋಯ್ತು. ಬಟ್ ನಮ್ಮಂತ ಒಂದು ಯಂಗ್ಸ್ಟರ್ಸ್ಗೆ ಇಲ್ಲ ನೀವು ಮಾಡ್ಬೋದು ಅಂತ ನಿಮ್ಮಂತವ್ರು ನಮ್ಗೆ ಬಂದು ಈ ತರ ಮೋಟಿವೇಟ್ ಮಾಡಿದಾಗ ನಾವ್ ಇನ್ನೂ ಅಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ. ನಿಮ್ಮಂತಹ ನಿಮ್ಮ ಸಂಕುಲ ಬೆಳೀಲಿ, ಹೆಚ್ಚಾಗ್ಲಿ. 34 ಏನು 18+ ಅವ್ರುಗಳು 18 ಇಂದಾನೇ ಈ ತರ ಒಂದು ಒಳ್ಳೆ ಕಾರ್ಯಕ್ಕೆ ಕೈ ಹಾಕ್ಲಿ. ನಿಮ್ಮ ಕೈ, ನಿಮ್ಮ 2 ಬಾಹುಗಳು ಸಹಸ್ರ ಬಾಹುಗಳಾಗ್ಲಿ ಅಂತ ನಾನಂತೂ ಮನಸ್ಸಿಂದ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತನಕ ಕಂಪನಾಂಕ ಜೊತೆ ಮಾತಾಡಿದ್ದಕ್ಕೆ. ಓಂ ಆಶ್ರಮ ಇನ್ನೂ ಅದ್ಭುತವಾಗಿ ಬೆಳೀಲಿ, ಅಲ್ಲಿರೋ ಎಲ್ಲ ಹಿರಿಯ ಜೀವಿಗಳಿಗೂ ಸಂತಸ, ನೆಮ್ಮದಿ ಸಿಕ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ.